ದೊಡ್ಡ ಕಾರ್ಪೊರೇಟ್ ಕಂಪನಿಯ ದೊಡ್ಡ ಹುದ್ದೆಯಲ್ಲಿದ್ದ ಅಡವಿ ಜೋಶಿಯವರು ಸಿನಿಮಾ ಉದ್ದಿಮೆ ಹಾಗೂ ಸಿನಿಮಾ ಚಟುವಟಿಕೆಗಳ ಸುತ್ತ ಸಾಕಷ್ಟು ಆಸಕ್ತಿ ಬೆಳೆಸಿಕೊಂಡಂತವರು. ಆ ಆಸಕ್ತಿಯೇ ಅವರನ್ನು ಈ ಕ್ಷೇತ್ರಕ್ಕೆ ಕಾಲಿಡುವಂತೆ ಮಾಡಿತು. ಕನ್ನಡದಲ್ಲಿ ಡಬ್ಬಿಂಗ್ ಅಂಬೆಗಾಲಿಡುತ್ತಾ ಬೆಳೆಯುತ್ತಿದ್ದ ಕಾಲದಲ್ಲಿ ಮುಂಚೂಣಿಯಲ್ಲಿ ನಿಂತು ಹಲವಾರು ದೊಡ್ಡ ದೊಡ್ಡ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಿದ ಇವರು 2019-20 ಹೊತ್ತಿನಲ್ಲಿ ಅತಿ ಹೆಚ್ಚು ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂನ ದೊಡ್ಡ ದೊಡ್ಡ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಿ ಕನ್ನಡ ಡಬ್ಬಿಂಗ್ಗೆ ಭದ್ರ ಬುನಾದಿ ಹಾಕಿದವರು. ಜೆ ಮೂವೀಸ್ ಲಾಂಛನದಲ್ಲಿ ತೆಲುಗಿನ ರಂಗಸ್ಥಳಂ ಚಿತ್ರವನ್ನು ಕನ್ನಡಕ್ಕೆ ರಂಗಸ್ಥಳ ಎಂದು ಡಬ್ ಮಾಡಿ ರಾಜ್ಯಾದ್ಯಂತ ಬಿಡುಗಡೆಯೂ ಮಾಡಿ ಕನ್ನಡ ಡಬ್ಬಿಂಗ್ ಚಿತ್ರಗಳ ಹರಿವನ್ನು ಬತ್ತದಂತೆ ನೋಡಿಕೊಂಡವರು. ತೆಲುಗಿನ ಡಿಯರ್ ಕಾಮ್ರೇಡ್ ಕೂಡ ಇವರ ಗರಡಿಯಲ್ಲೇ ಕನ್ನಡಕ್ಕೆ ತಯಾರಾದುದು. ಮತ್ತೊಂದು ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಚಿತ್ರ ಸೈರಾ ನರಸಿಂಹರೆಡ್ಡಿಯನ್ನು ಕನ್ನಡಕ್ಕೆ ತರುವಂತೆ ಅಲ್ಲಿನ ಚಿತ್ರ ಸಂಸ್ಥೆಯನ್ನು ಒಪ್ಪಿಸಿದ್ದು ಕೂಡ ಇವರೇ. ದಬಾಂಗ್ 3 ಹಿಂದಿ ಚಿತ್ರ ಕನ್ನಡದ್ದೇ ಎನ್ನುವಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಡಬ್ ಆಗಿದ್ದರೆ ಅದರ ಹಿಂದೆ ಅಡವಿ ಜೋಶಿಯವರ ಶ್ರಮ ದೊಡ್ಡದಿದೆ. ಹಾಲಿವುಡ್ ಚಿತ್ರಗಳ ಕನ್ನಡ ಡಬ್ಬಿಂಗ್ ಗುಣಮಟ್ಟದಲ್ಲಿ ಹೊಸ ಮೈಲಿಗಲ್ಲನ್ನು ಹುಟ್ಟುಹಾಕಿದ್ದು ಇದೇ ಜೋಶಿಯವರು. ಶಾಂಚಿ ಎನ್ನುವ ಹಾಲಿವುಡ್ ಚಿತ್ರದ ಡಬ್ಬಿಂಗ್ ಇಂದಿಗೂ ಗುಣಮಟ್ಟದ ವಿಷಯದಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುತ್ತದೆ. ಇಷ್ಟೇ ಅಲ್ಲ, ಮಲಯಾಳಂನ ಸೂಪರ್ ಹಿಟ್ ಚಿತ್ರ ಮಿನ್ನಲ್ ಮುರಳಿ, ಹಿಂದಿಯ 83, ಹಾಲಿವುಡ್ನ ಥಾರ್, ಹಿಂದಿಯ ಮತ್ತೊಂದು ಬಿಗ್ ಬಜೆಟ್ ಚಿತ್ರ ಬ್ರಹ್ಮಾಸ್ತ್ರ, ಹೀಗೆ ಎಲ್ಲದರ ಡಬ್ಬಿಂಗ್ ಒಂದಕ್ಕಿಂತ ಒಂದು ಗುಣಮಟ್ಟದಲ್ಲಿ ಮುಂಚೂಣಿಯಲ್ಲಿರಲು ಕಾರಣ ಅಡವಿ ಜೋಶಿಯವರ ಸಂಭಾಷಣೆ ಮತ್ತು ಡಬ್ಬಿಂಗ್ ನಿರ್ದೇಶನ. ಇಲ್ಲಿಯವರೆಗೆ ಹಲವಾರು ಡಬ್ಬಿಂಗ್ ಚಿತ್ರಗಳಿಗೆ, ವೆಬ್ ಸೀರೀಸ್ಗಳಿಗೆ ಸಂಭಾಷಣೆ ಬರೆದು ನಿರ್ದೇಶಿಸಿರುವ ಇವರು ಹಲವು ಹೊಸ ಡಬ್ಬಿಂಗ್ ಕಲಾವಿದರನ್ನು, ಹಾಡುಗಾರರನ್ನು ಮುನ್ನೆಲೆಗೆ ತಂದಿದ್ದಾರೆ. ಕನ್ನಡದ ಹಿರಿಯ ಹಾಗೂ ಅನುಭವಿ ನಟರನ್ನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅವರ ಡಬ್ಬಿಂಗ್ನಲ್ಲಿ ಕಾಣಬಹುದು. 83 ಸಿನಿಮಾದಲ್ಲಿ ಯಶವಂತ್ ಸರ್ದೇಶ್ ಪಾಂಡೆಯವರನ್ನು ಹಿಂದಿಯ ಪಂಕಜ್ ತ್ರಿಪಾಠಿಯವರ ಪಾತ್ರಕ್ಕೆ ಉತ್ತರ ಕರ್ನಾಟಕ ಶೈಲಿಯ ಕನ್ನಡದಲ್ಲಿ ಡಬ್ ಮಾಡಿಸಿರುವುದು ಇದಕ್ಕೊಂದು ಉದಾಹರಣೆ. ಡಬ್ಬಿಂಗ್ ಚಿತ್ರಗಳಷ್ಟೇ ಅಲ್ಲದೆ ಕನ್ನಡದ ಸೂಪರ್ ಸ್ಟಾರ್ ಚಿತ್ರವಾದ ವಿಕ್ರಾಂತ್ ರೋಣದಲ್ಲೂ ಡಬ್ಬಿಂಗ್ ಮೇಲುಸ್ತುವಾರಿಯನ್ನು ನೋಡಿಕೊಂಡಿದ್ದು ಇವರ ಅನುಭವಕ್ಕಿರುವ ಮನ್ನಣೆಯನ್ನು ತೋರಿಸುತ್ತದೆ. ಕನ್ನಡ ಸಿನಿಮಾ ಉದ್ದಿಮೆ ಹಾಗೂ ಸಿನಿಮಾ ಮೇಕಿಂಗ್ ಸುತ್ತ ಕೆಲವು ಕನಸುಗಳನ್ನು ಕಟ್ಟಿಕೊಂಡಿರುವ ಅಡವಿ ಜೋಶಿಯವರ ಅನುಭವದ ಮಾತುಗಳನ್ನು ಕೇಳೋಣ ಬನ್ನಿ. ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಈಗಾಗಲೇ ಅಡವಿ ಜೋಶಿಯವರ ಬಗ್ಗೆ ಒಂದು ಪುಟ್ಟ ವಿಡಿಯೋನ ನೋಡ್ಕೊಂಡು ಬಂದಿದ್ದೀವಿ. ಅವರ ಡಬ್ಬಿಂಗ್ನ ಅನುಭವಗಳು, ಡಬ್ಬಿಂಗ್ನ ಸಾಧನೆಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ಈಗ ಅವರಿಂದನೇ ಈ ಅನುಭವಗಳ ಬಗ್ಗೆ ಅಥವಾ ಈ ಒಂದು ಎಲ್ಲ ಕೆಲಸಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಯೋಣ. ಇವತ್ತು ನಮ್ಮ ಜೊತೆ ಅಡವಿ ಜೋಶಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಡವಿ ಜೋಶಿ ಅವರೇ. ನಮಸ್ಕಾರ. ಮೊದಲನೇದಾಗಿ ನಾನು ನಿಮಗೆ ಕೇಳೋದು, ಈ ಕಾರ್ಪೊರೇಟ್ ವರ್ಲ್ಡಿಂದ ಹೇಗೆ ಈ ಒಂದು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ರಿ? ನಾನು ಕೇಳಿದ ಹಾಗೆ ನೀವು ಸಾಕಷ್ಟು ಅನುಭವನ ಕಾರ್ಪೊರೇಟ್ ವರ್ಲ್ಡಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಮಾಡಿದ್ದೀರಾ. ಸಿನಿಮಾ ಅನ್ನೋದು ಒಂದು ಆಸಕ್ತಿ ವಿಷಯ ಆಗಿತ್ತು ಅನ್ನೋದು ಹೌದು. ಆದರೆ ಆ ಒಂದು ಕೆಲಸನ ಬಿಟ್ಟು ಸಿನಿಮಾಗೆ ಸಂಪೂರ್ಣವಾಗಿ, ಅದರಲ್ಲೂ ಡಬ್ಬಿಂಗ್ಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು? ಏನು ಪ್ರೇರಣೆ ಸಿಕ್ತು ನಿಮಗೆ? ಓಕೆ, ನಾನು ನನ್ನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ಬೋದಲ್ಲ? ಖಂಡಿತ ಮಾತಾಡ್ಬೋದು. ಅದೇನೋ ಸಣ್ಣವಿದ್ದಾಗಿಂದ ನಂಗೆ ಸ್ವಲ್ಪ ಹುಚ್ಚಿತ್ತು. ಇಂಗ್ಲೀಷ್ ನಾವು ನೋಡ್ತಿದ್ವಿ, ಆದ್ರೆ ಅರ್ಥ ಆಗ್ತಿರ್ಲಿಲ್ಲ. ಇವನ್ ಸೈನ್ಸ್ ಗ್ರಾಜ್ಯುಯೇಟ್ ಆಗಿ ಇಂಜಿನಿಯರಿಂಗ್ ಮುಗಿಸಿ ಅಬ್ರಾಡ್ ಕೆಲಸ ಮಾಡಿ ಫಾರಿನ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಮಾಡಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಿದ್ವಿ. ಆದರೆ ಇಂಗ್ಲೀಷ್ ಸಿನಿಮಾದಾಗಿನ ಡೈಲಾಗ್ ಮಾತ್ರ ಅರ್ಥ ಆಗ್ತಿರ್ಲಿಲ್ಲ. ಓಕೆ. ಸೊ ಸಣ್ಣವಿದ್ದಾಗ ಅದೊಂದು ಫೀಲಿಂಗ್ ಇತ್ತು, ನಮಗೆ ಯಾಕೆ ಕನ್ನಡದಾಗ ಬರಬಾರ್ದು ಅಂಥೇಳಿ. ಆಮೇಲೆ ಕಾಲೇಜ್ ಬಂದಾಗ ಯಾರೋ ಹೇಳಿದ್ರು ಅದು ಬ್ಯಾನ್ ಆಗ್ಯದ, ಪೇಪರ್ನ ಓದ್ತಿದ್ವಿ ಅವಾಗ, ಪ್ರಜಾವಾಣಿ ಎಲ್ಲ ಕನ್ನಡ ಪ್ರಭದಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬ್ಯಾನ್ ಮಾಡೋದ ಅಂತೇಳಿ. ನಾವು ಹೌದು ಅಂತ ನಂಬ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು, ನಿಮ್ಮ ಇವರಿದ್ದಾರಲ್ಲ ಆನಂದ್ ಅವರು, ಅವ್ರು ಕೆಲವು ಬರಹಗಳನ್ನ ಓದಿದ್ದೆ. ಅದಾದಮೇಲೆ ಒಂದು ಫಂಕ್ಷನ್ನಾಗ ನಾನು ಇವ್ರನ್ನ ಭೇಟಿಯಾಗಿದ್ದೆ, ರಮೇಶ್ ಮತ್ತು ಗಣೇಶ್ ಚೇತನ್ ಅವ್ರನ್ನ. ಅವಾಗ ಗೊತ್ತಾಯ್ತು ಆ್ಯಕ್ಚುಲಿ ಇದು ಬ್ಯಾನ್ ಅನ್ನೋ ವರ್ಡೇ ರಾಂಗ್ ಅಂತ ಹೇಳಿ. ಬ್ಯಾನ್ ಅನ್ನೋ ವರ್ಡೇ ಬ್ಯಾನ್ ಆಗಬೇಕಿತ್ತು ಆ್ಯಕ್ಚುಲಿ ಡಬ್ಬಿಂಗ್ ವಿಷಯದಲ್ಲಿ, ಬಹಳಷ್ಟು ವಿಷಯದಲ್ಲಿ ಬಹುಶಃ ಭಾರತದಾಗ. ಸೊ ನಾವೆಲ್ಲ ಮನಸ್ಸು ಮಾಡಿದ್ರೆ ಸಾಧ್ಯದ ಅಂತ ಗೊತ್ತಾಗಿತ್ತು, ಬಟ್ ಅದ್ರ ಡಿಫಿಕಲ್ಟೀಸು ಚಾಲೆಂಜಸ್ಸು ಗೊತ್ತಾಗಿತ್ತು. ಸೊ ಹಾಗಾಗಿ ಅವರು ಪ್ರಯತ್ನ ಮಾಡಿದಾಗ ನನಗೆ ಹೇಳಿದ್ರು ಬರ್ತೀರಾ ಅಂಥೇಳಿ. ನಾನು ಅದೇ ಕಾರ್ಪೊರೇಟ್ನಾಗಿದ್ದೆ, ಇಂಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದೆ.
ಸೊ ಅದಾದಮೇಲೆ ನೀವು ಇದ್ರಿ, ಹರಿವು ಕ್ರಿಯೇಷನ್ಸ್ ರೆಡಿ ಆಯಿತು, ಅದ್ರ ಮೂಲಕ ನಾವು ಕಮಾಂಡೋ ಮೂವಿ ಮಾಡಿದ್ವಿ. ಸೊ ಅದೊಂದು ಮೈಲಿಗಲ್, ಡೆಫಿನೆಟ್ ಆಗಿ ಒಂದು ಮೈಲಿಗಲ್ ಅದು. ಅದಾದಮೇಲೆ ನನಗನ್ನಿಸ್ತು ಈ ಸಕ್ಸಸ್ ಆಗಬೇಕಾದ್ರೆ ಕಮರ್ಷಿಯಲ್ ವೈಬಿಲಿಟಿ ಭಾಳ ಇಂಪಾರ್ಟೆಂಟ್. ನಾನು ಮ್ಯಾನೇಜ್ಮೆಂಟ್ ಸೈಡು ಎಲ್ಲ ಕೆಲಸ ಮಾಡಿದ್ದೆ. ಸೊ ನಾವು ಏನೇ ಪ್ರೊಜೆಕ್ಟ್ ಮಾಡಲಿ, ಟೆಕ್ನಿಕಲಿ ಇಟ್ ಮೇ ಬಿ ಎ ಗ್ರೇಟ್ ಥಿಂಗ್, ಬಟ್ ಕಮರ್ಷಿಯಲಿ ವಯಬಲ್ ಇಲ್ಲ, ಆಲ್ ಸ್ಟೇಕ್ ಹೋಲ್ಡರ್ಸ್ ಆರ್ ನಾಟ್ ಹ್ಯಾಪಿ ಅಂದರೆ ಅದು ಪ್ರೊಜೆಕ್ಟ್ ಸಕ್ಸಸ್ ಆಗಲ್ಲ. ಸೊ ಮಿಷನ್ ವಿಲ್ ಬಿ ಇಂಪಾಸಿಬಲ್. ಸೊ ಅದು ನನಗನ್ನಿಸ್ತು, ನಾನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಥಿಂಕ್ ಮಾಡಿ ಸ್ಟ್ರಾಟಜಿಕ್ ಅಲಯನ್ಸ್ ಎಲ್ಲ ಮಾಡಿ ಡಿಫ್ರೆಂಟಾಗಿ ಅಪ್ರೋಚ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಿಟ್ಟೆ, ಕಾರ್ಪೊರೇಟ್ ವರ್ಲ್ಡ್ ಬಿಟ್ಟೆ, ಈ ಫೀಲ್ಡ್ನಾಗ ಬಂದೆ. ನೀವು ಹುಚ್ಚಂತಾರೆ ಕರೀರಿ, ಏನಂತಾರೆ ಕರೀರಿ. ಸೊ ಇಟ್ಸ್ ಪ್ಯಾಷನ್, ಐ ಆಮ್ ಪರ್ಸ್ಯೂವಿಂಗ್ ಇಟ್. ಕರೆಕ್ಟ್. ಸೊ ತುಂಬ ಒಳ್ಳೆ ಮಾತು ಹೇಳಿದ್ರಿ. ಅಂದರೆ ಈ ರೀತಿ ಪರ್ಸ್ಯೂ ಮಾಡಿದ್ರಿಂದನೇ ಸಾಕಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಒಂದು ಅನಿಸಿಕೆ. ಸೊ ನೀವೊಂದು ಪೂರ್ಣ ಪ್ರಮಾಣದಲ್ಲಿ ಮೊದಲನೇ ಸಿನಿಮಾ ನಿಮ್ಮದೇ ಒಂದು ಬ್ಯಾನರ್ನಲ್ಲಿ ಜೆ ಮೂವೀಸ್ ಅನ್ನೋ ಹೆಸರಿನಲ್ಲಿ ರಂಗಸ್ಥಳನ ಮಾಡಿದ್ರಿ. ರಂಗಸ್ಥಳಂ ಅನ್ನೋದು ತೆಲುಗುವಲ್ಲಿ ತುಂಬ ದೊಡ್ಡ ಬಜೆಟಿನ ಸಿನಿಮಾ. ಸಾಕಷ್ಟು ಆಗಲೇ ಅದು ಹಿಟ್ಟಾಗಿ ಹೋಗಿತ್ತು, ಹಾಡುಗಳಿಂದ ಹಿಡಿದು ಇಡೀ ಸಿನಿಮಾನೇ ಹಿಟ್ಟಾಗಿತ್ತು. ಅದನ್ನು ಕನ್ನಡಕ್ಕೆ ತರೋದು ದೊಡ್ಡ ಸವಾಲಿನ ಕೆಲಸ. ಅದು ಡಬ್ಬಿಂಗಲ್ಲಿ ಕೆಲಸ ಮಾಡಿದ್ರಿಂದ ಅದು ನನಗೆ ಗೊತ್ತಿದೆ. ಅಂದರೆ ಅದರ ಒಂದು ನೇಟಿವಿಟಿ ಇರ್ಬೋದು ಅಥವಾ ನಂಬರ್ ಆಫ್ ವಾಯ್ಸಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾ ಸವಾಲುಗಳಿರುವಂಥ ಚಿತ್ರ. ನಿಮಗೆ ಅಲ್ಲಿ ಎರಡು ಚಾಲೆಂಜ್, ಒಂದು ಬ್ಯಾನರ್, ನಿಮ್ಮದೇ ಆದ ಒಂದು ಬ್ಯಾನರ್, ಜೊತೆಗೆ ಡಬ್ಬಿಂಗ್ನ ಕ್ವಾಲಿಟಿ, ಅದರ ಜೊತೆಗೆ ಅದರ ಒಂದು ವಿತರಣೆಯಲ್ಲೂ ಕೂಡ ನೀವು ಕರ್ನಾಟಕದ ರಾಜ್ಯಾದ್ಯಂತ ಅದು ತುಂಬ ಚೆನ್ನಾಗಿ ರಿಲೀಸ್ ಆಗಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದು ನೀವು ಅಲ್ಲಿ ಕೆಲಸ ಮಾಡಿದ್ದೀರ. ಆ ಒಂದು ಎಲ್ಲ ಅನುಭವಗಳು ನಿಮಗೆ ಹೇಗಿತ್ತು? ಅದರಿಂದ ನೀವೇನು ಕಂಡುಕೊಂಡ್ರಿ? ಎಸ್, ಐ ಥಿಂಕ್ ರಂಗಸ್ಥಳ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಅದು ಸ್ಟ್ರಾಟಜಿಕ್ ಅಲಯನ್ಸ್ ಅಂತ ಹೇಳ್ತೀವಲ್ಲ, ನಾನು ಆವಾಗಲೇ ಹೇಳ್ದಂಗೆ ಅದು ಭಾಳ ಇಂಪಾರ್ಟೆಂಟ್. ನಾನು ಒಬ್ಬನೇ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬನೇ ಎಲ್ಲ ಮಾಡ್ತೀನಿ, ನಾನೇ ರೆಡಿ ಮಾಡ್ತೀನಿ, ನಾನೇ ಡೈರೆಕ್ಷನ್ ಮಾಡ್ತೀನಿ, ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಆಗಂಗಿಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿ ಇಸ್ ಡಿಪೆಂಡೆಂಟ್ ಆನ್ ಸ್ಟಾರ್ಡಮ್, ಬ್ಯಾನರ್ಸ್. ಸೊ ನನಗನ್ನಿಸ್ತು, ನಾನು ಬರೀ ಮುಂದೆ ಹೋದ್ರೆ ನನ್ನ ಜೆ ಮೂವೀಸು ಅಥವಾ ನನ್ನ ಹೆಸರು ತೊಗೊಂಡ್ರೆ ಸಕ್ಸಸ್ ಭಾಳ ಡಿಫಿಕಲ್ಟು. ಅದಕ್ಕೆ ನಾನು ಏನು ಮಾಡಿದೆ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿದು ಇಬ್ಬರು ದೊಡ್ಡ ಪ್ರೊಡ್ಯೂಸರ್ಸ್ಗೆ ಕನ್ವಿನ್ಸ್ ಮಾಡಿದೆ ಡಬ್ಬಿಂಗ್ ಬರಬೇಕು. ಡಬ್ಬಿಂಗ್ ಬಂದರೆ ಅವರು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ಸು ಮತ್ತು ದೊಡ್ಡ ಬ್ಯಾನರ್ ಇದ್ದವರು. ನೀವು ಡಬ್ಬಿಂಗ್ ಅನ್ನೋದು ಕನ್ನಡಕ್ಕೆ ಬಂದ್ರೆ ನಿಮ್ಮ ಥಿಯೇಟ್ರ್ಗಳಿಗೆ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಫೀಡ್ ಸಿಗ್ತದೆ, ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಪ್ಷನ್ ಸಿಗ್ತದೆ, ಮళ్ళీ ನಿಮ್ಗೆ ಅಲಯನ್ಸ್ ಜಾಸ್ತಿ ಆಗ್ತದೆ. ಸೊ ಪ್ರಾಫಿಟ್ ಅಂತೂ ಡೆಫಿನೆಟ್ಲಿ ಅದ. ಸೊ ಫ್ಯೂಚರ್ ನೋಡ್ರಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ, ಅವ್ರು ರೆಡಿ ಆದರು. ಆಮೇಲೆ ನೆಕ್ಸ್ಟ್ ಹೈದರಾಬಾದು, ಚೆನ್ನೈ, ಮುಂಬೈ ಸುಮಾರು ಕಡೆ ನಾನು ಅಪ್ರೋಚ್ ಮಾಡ್ತಾ ಇದ್ದೆ. ಆವಾಗ ರಂಗಸ್ಥಳಂ ಅಪರ್ಚುನಿಟಿ ಬಂತು. ಸೊ ಅವ್ರಿಗೂ ಕೂಡ ಅದು ದೊಡ್ಡ ಬ್ಯಾನರ್, ಮೈತ್ರಿ ಮೂವೀಸ್. ಅವ್ರು ಬರೀ ನಾನು ಹೋಗಿ ಕೊಟ್ಟರೆ ಕೇಳಿದ್ರೆ ಕೊಡಂಗಿಲ್ಲ ಅವರು. ಸೊ ನನಗೆ ಇಲ್ಲಿ ಹೆಲ್ಪ್ ಆಯಿತು. ಸೊ ಕನ್ನಡದ ಇಬ್ಬರು ದೊಡ್ಡ ಪ್ರೊಡ್ಯೂಸರ್ಸು ನನ್ನ ಹಿಂದ್ಗಡೆ ಇದ್ದರು. ಅವರು ಹೈದರಾಬಾದ್ನಿದ್ದರು. ಮಧ್ಯದಲ್ಲಿ ನಾನೇನಪ್ಪ ಅಂತಂದರೆ ಒಂದು ಸೇತುವೆ ಥರ ಕೆಲಸ ಮಾಡಿದೆ. ಸೊ ಜೆ ಮೂವೀಸ್ ಬ್ರ್ಯಾಂಡ್ನಲ್ಲಿ ಕೋ ಪ್ರೊಡಕ್ಷನ್ ಥರ ರೈಟ್ಸ್ ಎಲ್ಲ ಅವ್ರದ್ದೇ ಇತ್ತು. ಸೊ ಒರಿಜಿನಲ್, ಸೊ ಆ ಲೆಕ್ಕದಲ್ಲಿ ರಂಗಸ್ಥಳ ಒರಿಜಿನಲ್ ಪ್ರೊಡ್ಯೂಸರ್ ಮೂಲಕ ಕನ್ನಡದಲ್ಲಿ ಬಿಡುಗಡೆ ಆಗಿದ್ದು ಮೊದಲನೇ ಸಿನಿಮಾ, ಡಬ್ಬಿಂಗ್ ಸಿನಿಮಾ. ಜೊತೆಗೆ ನಾವು ಡಿಸ್ಟ್ರಿಬ್ಯೂಷನ್ಗೆ ಪ್ರಾಬ್ಲಮ್ ಆಗಲಿಲ್ಲ, ಯಾಕಂದರೆ ಇಬ್ಬರು ಭಾಳ ದೊಡ್ಡ ವ್ಯಕ್ತಿಗಳು. ಅದಕ್ಕೆ ಭಾಳ ಕೆಲಸನೂ ಭಾಳ ಮಾಡಿದ್ವಿ. ಆ್ಯಕ್ಚುಲಿ ನಾವು CG ನೀವು ನೋಡಿದ್ರೆ ಕಂಪ್ಲೀಟ್ಲಿ ಮಂಡ್ಯ ನೇಟಿವಿಟಿ ತೊಗೊಂಡು ಬಂದ್ವಿ. ಆ ಸಿನಿಮಾ ನೋಡಿದ್ರೆ ನಿಮಗೆ ಎಲ್ಲೂ ಅದು ಒಂದು ತೆಲುಗು ಸಿನಿಮಾ ಅಂತ ಅನ್ಸಂಗೇ ಇಲ್ಲ. ಆ ಮಟ್ಟಕ್ಕೆ ನಾವು ಅದನ್ನು ಚೇಂಜ್ ಮಾಡಿದ್ವಿ. ನನಗೆ ಈಗಲೂ ನೆನಪಿದೆ, ಅದರಲ್ಲಿ ಒಂದು ಸೀನಲ್ಲಿ ವಿಲನ್ ಟೀಮ್ನ ಒಂದು ಫ್ಲ್ಯಾಗ್ ಅಲ್ಲಿ ಬೇರೆ ಬಣ್ಣದಲ್ಲಿರುತ್ತೆ ಒರಿಜಿನಲ್ ತೆಲುಗುವಲ್ಲಿ. ನೀವು ಅದು ಕನ್ನಡಿಗರ ಸೆಂಟಿಮೆಂಟಿಗೆ ಅದು ಹರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಫ್ಲ್ಯಾಗ್ನ ಕಲರ್ ಕೂಡ ನೀವು ಬದಲಾಯಿಸಿದ್ರಿ. ಹೌದು. ಸೊ ಆ ಮಟ್ಟದ ಒಂದು ಅಂದರೆ ಈ ಸೂಕ್ಷ್ಮಗಳು ಭಾಳ ಇಂಪಾರ್ಟೆಂಟ್. ಅದು ಹಳದಿ ಕೆಂಪು ಬಣ್ಣದ ಫ್ಲ್ಯಾಗ್ ಏನಪ್ಪ ಅಂದ್ರೆ ಅಲ್ಲಿ ಅವ್ರು ಯೂಸ್ ಮಾಡಿದ್ರು. ಕರೆಕ್ಟ್. ಅಲ್ಲಿ ಅದು ವಿಲನ್ ಭಾಳ ದೊಡ್ಡ ತಪ್ಪಾಗ್ತಿತ್ತು. ಸೊ CG ಮೂಲಕ ಅದ್ರ ಕಲರ್ಸ್ ಚೇಂಜ್ ಮಾಡಿಬಿಟ್ವಿ ನಾವು. ಸೊ ಇಂಥದ್ದೆಲ್ಲ ಚಿಕ್ಕ ಪುಟ್ಟ ಮೈನ್ಯೂಟ್ ಡೀಟೇಲ್ಸ್ ಏನಪ್ಪ ಅಂತಂದ್ರೆ ನಾವು ಸ್ಟಡಿ ಮಾಡಿ ಪ್ಲ್ಯಾನ್ ಮಾಡಿ ಚೇಂಜ್ ಮಾಡಿದ್ವಿ. ದೊಡ್ಡ ಮಟ್ಟದಾಗ ರಿಲೀಸ್ ಆಯಿತು. ಸುಮಾರು 85 ಥಿಯೇಟರ್ನಾಗ ಫಸ್ಟ್ ಡೇನೇ ರಿಲೀಸ್ ಆಯಿತು. ಆಮೇಲೆ ಆಲ್ಮೋಸ್ಟ್ ಒಂದು 3-4 ವರ್ಷದವರೆಗೂ ಬೇರೆ ಬೇರೆ ಊರು ಹಳ್ಳಿಯೊಳಗೆ ರಿಲೀಸ್ ಆಗ್ತಾನೆ ಇತ್ತು. ಸಿಂಗರ್ಸ್ ಏನಪ್ಪ ಅಂದ್ರೆ ನಾವು ಒರಿಜಿನಲ್ ಸಿಂಗರ್ಸ್ ಕಲೆ ಹಾಡಿಸಿದ್ವಿ, ಒಂದೆರಡು ಹಾಡುಗಳನ್ನ ಇದ್ಯೋರ ಕಲೆ ಹಾಡಿಸಿದ್ವಿ. ಸೊ ಭಾಳ ಖುಷಿ ಆಯಿತು. ಜೊತೆಗೆ ರಂಗಸ್ಥಳ ನಾನು ರಿಲೀಸ್ ಟೈಮಲ್ಲೂ ಕೂಡ ನಾನು ಥಿಯೇಟ್ರ್ಗಳಿಗೆ ಮೊದಲನೇ ದಿವಸ ಬಂದಿದ್ದೆ. ಅದು ತುಂಬ ಖುಷಿಯಾಗಿದ್ದೇನು ಅಂದರೆ ಈ ಒಂದು ಆ ಹೀರೋನ ಫಾಲೋವರ್ಸ್ ಇರ್ತಾರಲ್ಲ ಅಥವಾ ಫ್ಯಾನ್ಸ್ ಅಂತ ಏನಿರ್ತಾರೆ, ರಾಮ್ ಚರಣ್ ಅವರ ಫ್ಯಾನ್ಸ್ಗಳು ಏನಿದ್ರು ಅವರೆಲ್ಲ ಹೆಚ್ಚಿನವರು ಹೈದರಾಬಾದಿಂದ ಅಥವಾ ಆಂಧ್ರ ಪ್ರದೇಶದಿಂದನೂ ಕೂಡ ಬಂದು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ತಾಯಿದೆ, ನಾವು ಬರಬೇಕು ಅಂತ ಹೇಳಿ ಇಲ್ಲಿ ಬಂದು, ಮತ್ತು ಇಲ್ಲಿಯ ಬೆಂಗಳೂರಿನಲ್ಲಿರುವಂಥ ತೆಲುಗರು ಕೂಡ ಅಲ್ಲಿ ನಾವು
ಕನ್ನಡದಲ್ಲಿ ಇದು ಬರ್ತಾ ಇದೆ, ನಾವು ಇದನ್ನ ಸಪೋರ್ಟ್ ಮಾಡಬೇಕಂತ ಸಾಕಷ್ಟು ಜನ ಥಿಯೇಟರ್, ವಿಜಯವಾಡದ ಸುಮಾರು ಅಭಿಮಾನಿಗಳು ಬಂದಿದ್ರು. ಹೌದು, ವಿಜಯವಾಡದ ಅವತ್ತು ಹೌಸ್ಫುಲ್ ಕೂಡ ಆಗಿತ್ತು. ಅಂದರೆ ಒಂದು ಮೊದಲ 3 ದಿವಸ ಸಾಕಷ್ಟು ಶೋಗಳು ಹೌಸ್ಫುಲ್ ಕೂಡ ಹೋಗಿತ್ತು. ಅದೊಂದು ದೊಡ್ಡ ಮೈಲಿಗಲ್ಲು ಅಂತ ನಾನು ಹೇಳ್ತೀನಿ. ಅದು ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಅನಂತರ ಈ ಕಡೆ ನಮ್ಮ ಕನ್ನಡ ಪ್ರೊಡ್ಯೂಸರ್ಗೂ ಕನ್ವಿನಿಯಂಟ್ ಒಂದು ಕಂಫರ್ಟ್ ಲೆವೆಲ್ ಬಂತು. ಓಕೆ, ನಾವು ಮಾಡ್ಬೋದು. ಅದರಿಂದಾಗಿ ಸೈರಾ ನನಗೆ ಕನೆಕ್ಷನ್ ಸಿಕ್ತು. ಮುಂದಿನ ಪ್ರಶ್ನೆ ಅದರಲ್ಲೇ ಇತ್ತು. ಅದರಿಂದ ದಬಾಂಗ್ 3ಗೆ ಕನೆಕ್ಷನ್ ಸಿಕ್ತು. ದಬಾಂಗ್ 3ರಿಂದ ವಿಕ್ರಾಂತ್ ರೋಣಕ್ ಅಪರ್ಚುನಿಟಿ ಬಂತು. ಅದರಿಂದ ಡೇರ್ ಕಾಮ್ರೇಡ್ ಬಂತು. ಈ ನೆಟ್ವರ್ಕಿಂಗ್ ಅಂತ ಹೇಳ್ತೀವಲ್ಲ, ಒಂದರಿಂದ ಲಿಂಕ್ ಹತ್ತಿ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ಲಿಂದ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಕನ್ನಡದಾಗ ರಿಲೀಸ್ ಮಾಡ್ಲಿಕ್ಕೆ ರೆಡಿ ಆದ್ರು. ಹೌದು, ಅದಕ್ಕೆ ಒಂದು ರಂಗಸ್ಥಳ ಕೂಡ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಸೊ ಅದೇ ನೀವು ಸೈರಾ ಬಗ್ಗೆ ಮಾತಾಡ್ತಿದ್ರಿ, ಅದು ಅಗೇನ್ ಒಂದು ಪ್ಯಾನ್ ಇಂಡಿಯಾ ದೊಡ್ಡ ಮಟ್ಟದ ಚಿತ್ರ, ಸಿಕ್ಕಾಪಟ್ಟೆ ಬಿಗ್ ಬಜೆಟ್ ಚಿತ್ರ. ಅದು ಕನ್ನಡದಲ್ಲಿ ಬರುತ್ತೋ ಇಲ್ವೋ ಅನ್ನೋ ದೊಡ್ಡ ತಳಮಳ ಆ ಟೈಮಲ್ಲಿ ಆಗ್ತಾ ಇತ್ತು. ಯಾಕೆಂದರೆ ಇತ್ತೀಚೆಗೆ ಎಲ್ಲ ಪ್ಯಾನ್ ಇಂಡಿಯಾ ಚಿತ್ರಗಳು ಹೆಚ್ಚಾಗಿ ಕನ್ನಡದಲ್ಲಿ ಬೈ ಡಿಫಾಲ್ಟ್ ಬರ್ತಾ ಇವೆ. ಬರಲಿಲ್ಲ ಅಂದರೆ ಅದು ದೊಡ್ಡ ನಮಗೆ ಅಂದರೆ ಆಶ್ಚರ್ಯ ಆಗಬೇಕು. ಆದರೆ ಆಗಿನ್ನೂ ಒಂಥರ ಎಕ್ಸ್ಪೆರಿಮೆಂಟಲ್ ಹಂತ. ಆ ಹೊತ್ತಲ್ಲಿ ಸೈರಾ ಬರುತ್ತೋ ಇಲ್ವೋ ಅನ್ನೋದು ತುಂಬ ತಡಕಾಟ, ಅಂದರೆ ಅಥವಾ ಅದು ಒಂದು ಏನೋ ಒಂಥರ ಅಂಜಿಕೆ ಇತ್ತು, ಅಳಕಿತ್ತು. ಬಟ್ ಆ ಟೈಮಲ್ಲಿ ನನಗೆ ಕೇಳಿದ ಹಾಗೆ ನೀವು ಒಂದು ಮೇಜರ್ ರೋಲ್ನ ಪ್ಲೇ ಮಾಡಿದ್ದೀರಾ. ಸೊ ಸೈರಾ ಕನ್ನಡದಲ್ಲಿ ಬರೋದಕ್ಕೆ ಒಂದು ಮೇಜರ್ ರೋಲ್ ನಿಮ್ಮದೇ ಅಂತ ನನಗೆ ಗೊತ್ತಿದೆ. ಸೈರಾ ನರಸಿಂಹ ರೆಡ್ಡಿ ಫಸ್ಟ್ ಸೈಮಲ್ಟೇನಿಯಸ್ ರಿಲೀಸ್ ಮೂವಿ ಹೌದು ಕನ್ನಡದಾಗ. ಸೊ ಅವ್ರು ನನಗೆ ಕಾಲ್ ಮಾಡಿದ್ರೆ ಹೈದರಾಬಾದ್ನಿಂದ ಎಷ್ಟು ಥ್ರಿಲ್ ಆಗಿತ್ತು ನನಗೆ. ಸೊ ನೀವು ಬರ್ಬೇಕಿಲ್ಲ ಹೈದರಾಬಾದ್ಗೆ, ಇಲ್ಲಿ ಬಂದು ಡೈಲಾಗ್ ಬರೀಬೇಕು ಅಂತ ಹೇಳಿದಾಗ, ಸೊ ಅದು ಆನಂದ ಅದು ಅನುಭವಿಸಿದ್ರೆ ಗೊತ್ತದು. ಹೌದು ಹೌದು. ಸೊ ಅಲ್ಲಿ ಹೋಗಿ ಕ್ಯಾಂಪ್ ಹಾಕಿದ್ವಿ ನಾವು. ಅದಕ್ಕೆ ಈಗ ಅದು ಒಂದು ಹೊಸ ಅನುಭವ ಏನಂದ್ರೆ, ಸೈಮಲ್ಟೇನಿಯಸ್ ರಿಲೀಸ್ ಇದ್ದಾಗ ಮೂವಿದ ಕಾನ್ಫಿಡೆನ್ಷಿಯಾಲಿಟಿ ಭಾಳ ಇಂಪಾರ್ಟೆಂಟ್. ಅದು ಕಂಟೆಂಟ್ ಕೊಡೋಂಗಿಲ್ಲ. ಸೊ ನಾವು ಹೈದರಾಬಾದ್ಗೆ ಹೋಗಿ ಅವ್ರದ್ದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಲ್ಲೇ ಡೈಲಾಗ್ನ ಮೂವಿ ನೋಡಿ ಬರೆದು ಅಲ್ಲೇ ಚೆಕ್ ಮಾಡಿ ಅಲ್ಲೇ ಆಲ್ಮೋಸ್ಟ್ ಸಿಂಕ್ ಕೂಡ ನಾವು ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಡೈಲಾಗ್. ಯಾಕಂದರೆ ಮತ್ತೆ ನಮಗೆ ಕಂಟೆಂಟ್ ಸಿಗಂಗಿಲ್ಲ. ಸೊ ಅಂಥ ಒಂದು ದೊಡ್ಡ ಮೂವಿ, ಅದ್ರದ್ದು ಸುದೀಪ್ ಬೇರೆ ಇದ್ರು, ನಮ್ಮ ಸುದೀಪ್ ಇದ್ದರು. ಸೊ ಥಿಯೇಟರ್ನಾಗ ಏನಪ್ಪ ಅಂತಂದ್ರೆ ಮಲ್ಟಿಪ್ಲೆಕ್ಸ್ನಾಗೆಲ್ಲ ಮೂವಿ ರಿಲೀಸ್ ಆಗಿ ಜನ ಅದನ್ನು ನೋಡಿ ಸಂತೋಷಪಟ್ಟಾಗ ಭಾಳ ಖುಷಿ ಆಯ್ತು ನನಗೆ. ಹೌದು, ಅದು ಸೈರಾ ನೀವು ಹೇಳಿದಾಗೆ ಮೊದಲನೇ ಸೈಮಲ್ಟೇನಿಯಸ್ ರಿಲೀಸ್. ನಮ್ಗೆ ಅವಾಗ ಏನಾಗ್ತಾ ಇತ್ತು ಅಂದರೆ ಸೈಮಲ್ಟೇನಿಯಸ್ ರಿಲೀಸ್ ಬಗ್ಗೆ ಒಂದು ನೋಡುಗರಿಗೆ ತಿಳಿ ಹೇಳೋದಕ್ಕೆ, ಆ ಹೊತ್ತಲ್ಲಿ ಡಬ್ಬಿಂಗ್ ಸಿನಿಮಾಗಳು ಏನಾಗ್ತಾ ಇತ್ತು, ಹಳೆ ಸಿನಿಮಾಗಳು ಡಬ್ಬಾಗಿ ಹೊಸದಾಗಿ ರಿಲೀಸ್ ಮಾಡೋ ಪ್ರಯತ್ನಗಳು ಆಗ್ತಾ ಇತ್ತು. ನಾವು ಹರಿವು ಕ್ರಿಯೇಷನಿಂದ ಕಮಾಂಡೋ ಮಾಡಿದ್ದಿರ್ಬೋದು, ಅದು ಸುಮಾರು ರಿಲೀಸ್ ಆಗಿ 1 ವರ್ಷ ಆಗಿತ್ತು. ರಂಗಸ್ಥಳ ಕೂಡ ರಿಲೀಸ್ ಆಗಿ ಕೆಲವಾರು ತಿಂಗಳುಗಳು ಕಳೆದ ಮೇಲೆ ಕನ್ನಡದಲ್ಲಿ ಕನ್ನಡ ಅವತರಣಿಕೆ ಬಿಡುಗಡೆ ಆಗಿದ್ದು. ಒಟ್ಟಿಗೆ ತೆಲುಗು ಯಾವತ್ತು ಬಿಡುಗಡೆ ಆಗುತ್ತೋ ಅದೇ ದಿವಸ ಕನ್ನಡ ಅವತರಣಿಕೆನೂ ಬಿಡುಗಡೆ ಆದ ಮೊದಲನೇ ಸಿನಿಮಾ ಅಂದರೆ ಸೈರಾ ನರಸಿಂಹರೆಡ್ಡಿ. ಅದರ ಒಂದು ಮೇಜರ್ ರೋಲ್ ಅಡವಿ ಜೋಶಿ ಅವರಿಗೆ ಹೋಗುತ್ತೆ. ಯಾಕಂದರೆ ಸಂಪೂರ್ಣ ಸಿನಿಮಾದ ಡಬ್ಬಿಂಗ್ ಜವಾಬ್ದಾರಿ ಜೊತೆಗೆ ನಾವು ಆ ಪ್ರೊಡಕ್ಷನ್ ಹೌಸ್ಗೆ ಕನ್ವಿನ್ಸ್ ಮಾಡಬೇಕು. ಅಂದರೆ ನಿಮ್ಮ ಕಂಟೆಂಟಿಂದ ನಮಗೆ, ನಿಮ್ಮ ಕಂಟೆಂಟಿಗೆ ನಾವು ಜವಾಬ್ದಾರಿ, ಅದೆಲ್ಲೂ ಹೊರಗಡೆ ಹೋಗೋದಿಲ್ಲ, ಯಾವುದೇ ರೀತಿ ಪೈರೇಸಿಗೆ ಅವಕಾಶ ಕೊಡೋದಿಲ್ಲ. ಆ ಒಂದು ಮೇಜರ್ ಇದನ್ನು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕೆಲಸ ಸುಲಭ ಆಗುತ್ತೆ. ಯಾವುದೇ ಕಾರಣ ನಾವು ಹೊಸಬ್ರಲ್ಲ ಅವರಿಗೆ. ಅಲ್ಲೂ ಕೂಡ ನಾನು ಒಬ್ಬನೇ ಕೆಲಸ ಮಾಡಿದ್ರು, ಸುಮಾರು ಜನಗಳು ಕೆಲಸ ಮಾಡಿದ್ರು. ಸೊ ನಾನು ಹೇಳಿದ್ನಲ್ಲ, ಟೀಮ್ ವರ್ಕ್ ಭಾಳ ಇಂಪಾರ್ಟೆಂಟು, ಸ್ಟ್ರಾಟಜಿಕ್ ಅಲೈನ್ಸ್ ಭಾಳ ಇಂಪಾರ್ಟೆಂಟು. ಒಬ್ಬರಿಂದ ಈ ಕೆಲಸ ಆಗಿಲ್ಲ. ಸೊ ಎಷ್ಟು ಸಾಧ್ಯ ಆಯ್ತು ಅಷ್ಟು ಜನಗಳನ್ನ ನಾವು ಸೇರಿಸ್ಕೊಂಡು ಮಾಡಿದ್ದೀವಿ ಅದನ್ನು. ಸೊ ಥ್ಯಾಂಕ್ ಗಾಡ್. ತುಂಬ ಚೆನ್ನಾಗೋಯ್ತು ಸರ್. ಹಾಗೆ ಒಂದು ವಿಶೇಷವಾದ ಕ್ಷಣದ ಬಗ್ಗೆ ನಾನು ಕೇಳಬೇಕು. ನಮ್ಮ ಡಿಯರ್ ಕಾಮ್ರೇಡ್ ಮೂವಿ ಹೊತ್ತಲ್ಲಿ ಒಬ್ಬ ಕನ್ನಡದ ನಟಿ ತೆಲುಗುವಲ್ಲಿ ಹೀರೋಯಿನ್ ಆಗಿ ಮಾಡಿದ್ರು. ಅವರಿಗೆ ಕನ್ನಡದ ಡಬ್ಬಿಂಗನ್ನು ನೀವು ಅವ್ರ ಕೈಲೇ ಮಾಡಬೇಕು ಅಂತ ಮಾಡಿಸಿದ್ರಿ. ಸೊ ಆ ಒಂದು ಅವಕಾಶ ಆಗಲಿ ಅಥವಾ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥ್ರಿಲ್ಲಿಂಗ್. ಇನ್ಫ್ಯಾಕ್ಟ್ ಹೈದರಾಬಾದ್ನಾಗೆ ಅದನ್ನು ಡಬ್ಬಿಂಗ್ ಮಾಡಿದ್ವಿ ನಾವು. ಅವ್ರ ಪೋರ್ಷನ್ ಮಾತ್ರ ಹೈದರಾಬಾದ್ನ ಡಬ್ಬಿಂಗ್ ಮಾಡಿದ್ವಿ. ಅವ್ರು ಅಲ್ಲಿದ್ದರು. ಸೊ ಶಬ್ದಾಲಯ ಸ್ಟುಡಿಯೋ. ನಿಜವಾಗ್ಲೂ ರಶ್ಮಿಕಾ ಮೇಡಮ್ ಬಹಳ ಏನಪ್ಪ ಅಂದರೆ ಇಂಟ್ರೆಸ್ಟ್ನಿಂದ ಫೋಕಸ್ಡ್ ಆಗಿ ಪ್ರತಿ ಲೈನು ಏನಪ್ಪ ಅಂದರೆ ಡಿಸ್ಕಸ್ ಮಾಡಿಬಿಟ್ಟು ಮಾಡಿದರು. ಅವ್ರಿಗೋಸ್ಕರನೇ ಅವ್ರ ಪೋರ್ಷನ್ ಮಾತ್ರ ಡೈಲಾಗ್ ಫಸ್ಟ್ ಬರೋದು, ಯಾಕಂದರೆ ಅವ್ರದ್ದು ಡೇಟ್ಸ್ ಇರಲಿಲ್ಲ ಆಮೇಲೆ. ಸೊ ಅದಕ್ಕೇನಪ್ಪ ಅಂದ್ರೆ ನಾವು ಅವ್ರ ಪೋರ್ಷನ್ ಮಾತ್ರ ಡೈಲಾಗ್ ಫಸ್ಟ್ ಬರ್ಕೊಂಡು ಅವ್ರ ಕಾಲ್ ಶೀಟನ್ನು ಯೂಸ್ ಮಾಡ್ಕೊಳ್ಳೋ ಸಲಕ್ಕೆ ಇಮಿಡಿಯೇಟಾಗಿ ನಮ್ಮ ಅಸೋಸಿಯೇಟ್ನು ಕರೆಸಿದ್ವಿ ಅಲ್ಲಿ, ನವೀನ್ ಸೋಮನಹಳ್ಳಿ ಅಂಥೇಳಿ ಮತ್ತು ಸನತ್ ಕುಮಾರ್ ಅಂಥೇಳಿ, ಯಾವಾಗಲೂ ನನ್ನ ಜೊತೆ ಅವರು ಕೆಲಸ ಮಾಡ್ತಾರೆ. ಅವ್ರನ್ನೂ ಕರೆಸ್ಕೊಂಡು ಅವ್ರ ಡೈಲಾಗ್ ರೆಡಿ ಮಾಡಿಕೊಂಡು ನಾವು ಡಬ್ಬಿಂಗ್ ಮಾಡಿಸಿದ್ವಿ. ಒಬ್ಬ ಕನ್ನಡತೆಯ ಬಾಯಿಂದ ತೆಲುಗು ಸಿನಿಮಾನ ಕನ್ನಡಕ್ಕೆ ಡಬ್ ಮಾಡಿಸಿ ಅವ್ರ ಒರಿಜಿನಲ್ ವಾಯ್ಸ್ಲಿಂದಾನೇ ನಾವು ಡಬ್ಬಿಂಗ್ ಮಾಡಿಸಿದ್ದು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅವರಿಗೂ ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸ್. ರಶ್ಮಿಕಾ ಅವರಿಗೆ ಇದು ಅವ್ರು ಮತ್ತೆ ಕೇಳೋರು, ಚೆನ್ನಾಗಿ ಬಂದಿದೆಯಾ ಇಲ್ವಾ, ಚೆನ್ನಾಗಿ ಬಂದಿದೆ ಅಲ್ವ ಹೇಳಿ, ನಾನು ಮತ್ತೆ ಮಾಡ್ತೀನಿ, ರೀಟೇಕ್ ಮಾಡಿ ಪರವಾಗಿಲ್ಲ ಅಂತೇಳಿ ಭಾಳ ಟೈಮ್ ಕೊಟ್ಟರು ನಿಜವಾಗ್ಲೂ.
ಸೊ ಅಂದರೆ ಆ ರೀತಿ ಎಕ್ಸ್ಪೆರಿಮೆಂಟ್ಗಳು ನಮ್ಮಲ್ಲಿ ಜಾಸ್ತಿ ಆಗಬೇಕು ಅನ್ಸುತ್ತೆ. ನಮ್ಮ ಹೀರೋಯಿನ್ಗಳು ಅಲ್ಲಿ ಹೋಗಿ ಬೇರೆ ಲ್ಯಾಂಗ್ವೇಜಲ್ಲಿ ಹೀರೋಯಿನ್ಗಳಿರ್ಬೋದು ಅಥವಾ ಹೀರೋಸ್ ಅಥವಾ ಬೇರೆ ಯಾವುದೇ ನಟರು ಅಲ್ಲಿ ಮಾಡಿದ್ರೆ ಅವರೇ ಕನ್ನಡಕ್ಕೆ ಒರಿಜಿನಲ್ ವಾಯ್ಸನ್ನು ಕೊಟ್ಟಾಗ ನಮ್ಗೆ ಇನ್ನೂ ಹತ್ತಿರ ಆಗುತ್ತೆ. ಕರೆಕ್ಟ್. ಇವತ್ತು ನೋಡಿ ಮುಂದೆ RRನಾಗ ಏನಪ್ಪ ಅಂದ್ರೆ ರಾಮ್ ಚರಣ್ ಮತ್ತು NTR ಇಡೀ ಮೂವಿಗೆ ಏನಪ್ಪ ಅಂತಂದ್ರೆ ಲೀಡ್ ರೋಲ್ಸು, ಹೀರೋಗಳು, ಸೂಪರ್ ಸ್ಟಾರ್ಸ್ ತಮ್ಮ ಧ್ವನಿ ಕೊಟ್ಟರು. ಸೊ ಇದೆಲ್ಲ ಒಂದಕ್ಕೊಂದು ಲಿಂಕ್ ಆ್ಯಕ್ಚುಲಿ ಎಲ್ಲೋ ನಾವೆಲ್ಲ ವೇರ್ ಬ್ಲೆಸ್ಡ್ ನಾವು ಅಲ್ವಾ. ಅಂಥ ದೊಡ್ಡ ಸೂಪರ್ ಸ್ಟಾರ್ಸ್ ಏನಪ್ಪ ಅಂದ್ರೆ ತಮ್ಮ ಒರಿಜಿನಲ್ ವಾಯ್ಸ್ನ ಕನ್ನಡ ಮಾತಾಡಿದರು, ಇನ್ನೇನು ಬೇಕು. ತುಂಬ ಒಳ್ಳೆ ಕೆಲಸ ಸರ್. ಈಗ 2018ರಿಂದ ನೀವು ಪೂರ್ಣ ಪ್ರಮಾಣದ ಒಂದು ಈ ಡಬ್ಬಿಂಗ್ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರಿ. ನಾವು ಈಗಾಗಲೇ ಮಾತಾಡಿದಾಗ ರಂಗಸ್ಥಳ, ಸೈರಾ ಆ ರೀತಿ ಒಂದು ಮೇಜರ್ ಮೈಲ್ ಸ್ಟೋನ್ಗಳನ್ನು ನಾವು ತಲುಪಿದ್ವಿ. ಸೊ ಈಗ 2023ರಲ್ಲಿ ನಿಂತು ನೋಡಿದಾಗ ಕಳೆದ ಒಂದು 5 ವರ್ಷಗಳ ಬೆಳವಣಿಗೆ ಕನ್ನಡದ ಡಬ್ಬಿಂಗ್ ಮಟ್ಟಿಗೆ ಹೇಗೆ ಅನಿಸುತ್ತೆ? ನೀವು ಆ ಒಂದು ಕ್ಷೇತ್ರದಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋದ್ರಿಂದ ನಿಮಗೆ ಅದು ಆ ಒಂದು ಜರ್ನಿನ ಹೇಗೆ ನೋಡ್ತೀರಾ? ಗುಡ್ ಆರ್ ಬ್ಯಾಡ್, ಈ ಪ್ಯಾಂಡಮಿಕ್ ಬಂತಲ್ಲ, ಟೋಟಲ್ ಸಿನಾರಿಯೋ ಚೇಂಜ್ ಆಗೋಯ್ತು. ಪ್ಯಾಂಡಮಿಕ್ಕು ಡಬ್ಬಿಂಗ್ ವಿಷಯಕ್ಕೆ ಒಂದು ರೀತಿಲಿಂದ ಶಾಪ್ ಆಯಿತು, ಇನ್ನೊಂದು ರೀತಿಯಿಂದ ವರ ಆಯಿತು. ಶಾಪ್ ಯಾಕಂದ್ರೆ ಅವಾಗಿನ ನಾವು ಶುರು ಮಾಡಿದ್ವಿ ಸೈಮಲ್ಟೇನಿಯಸ್ ರಿಲೀಜು, ಸಡನ್ನಾಗಿ ಫಿಲ್ಮ್ ಇಂಡಸ್ಟ್ರಿ ಬಂದಾಗ ಹೋಗ್ಬಿಡ್ತು. ಸೊ ಹೀಗಾಗಿ ಸೈಮಲ್ಟೇನಿಯಸ್ ರಿಲೀಜ್ ಅನ್ನೋದು ಸ್ವಲ್ಪ ದೂರ ಆಯಿತು. ಬಟ್ ಅಟ್ ದ ಸೇಮ್ ಟೈಮ್ ಈ ಓಲ್ಡ್ ಕಂಟೆಂಟ್, ಯಾಕಂದರೆ ಸೀರಿಯಲ್ ಶೂಟಿಂಗ್ ಬಂದಾಗ್ಬಿಡ್ತು, ಸಿನಿಮಾ ಶೂಟಿಂಗ್ ಬಂದಾಯಿತು. ಆವಾಗ TV ಅವ್ರು ಏನಪ್ಪ ಅಂತ ಒಂದು ಶುರು ಮಾಡಿದರು, ಬೇರೆ ಬೇರೆ ಭಾಷೆದು ಎಲ್ಲ ಸೀರಿಯಲ್ಸ್ ರೈಟ್ಸ್ ತೊಗೊಂಡು, ಸಿನಿಮಾದ ರೈಟ್ಸ್ ತೊಗೊಂಡು ಡಬ್ಬಿಂಗ್ ಮಾಡಲಿಕ್ಕೆ ಶುರು ಮಾಡಿದರು. ಅವಾಗ ಅದೇ ಒಂದು ಬಿಸ್ನೆಸ್ ಆಯಿತು. ಆ 2 ವರ್ಷದಾಗ ಬೆಂಗಳೂರಿನಾಗ ಮೂಲೆಯಾಗ ಏನಪ್ಪ ಅಂದ್ರೆ ಸ್ಟುಡಿಯೋಗಳು ಇಟ್ಕೊಂಡು, ಆಮೇಲೆ ಎಷ್ಟೋ TV ಆರ್ಟಿಸ್ಟ್ಸ್ಗೆ ಕೆಲಸ ಇರಲಿಲ್ಲ. ಈ ಡಬ್ಬಿಂಗ್ ಮಾಡಿದ್ದಕ್ಕೋಸ್ಕರ ಅವ್ರಿಗೆ 2 ಹೊತ್ತಿನ ಊಟ ಸಿಗೋಂಗಾಯ್ತು. ಸೊ ಆ ಟೈಮ್ನಾಗೆ ಬಹುಶಃ ಮಹಾಭಾರತ ಮತ್ತು ರಾಧಾಕೃಷ್ಣ ಅಂತ ಕೆಲವು ಟೀಮ್ಗಳು ಭಾಳ ಚಲೋ ಮಾಡಿದೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ರಾಧಾಕೃಷ್ಣ ಮತ್ತು ಮಹಾಭಾರತ ಕಂಪ್ಲೀಟ್ ಸಿನರಿಯೋ ಚೇಂಜ್ ಮಾಡುತ್ತೋ. ಪ್ರತಿ ಮನೆಯೊಳಗೆ ಏನಪ್ಪ ಅಂದ್ರೆ ಆ ಸೀರಿಯಲ್ ನೋಡಿದ್ರು, ಕರ್ನಾಟಕದ ಪ್ರತಿ ಮನೆಯೊಳಗೆ, ಇವನ್ ಬೇರೆ ರಾಜ್ಯದಾಗಿನ ಕನ್ನಡಿಗರು ಸಹಿತ ಆ ಸೀರಿಯಲ್ ನೋಡಿ ಮೆಚ್ಕೊಂಡ್ರು. ಸೊ ಆ ಒಂದು ಆ್ಯಂಗಲಾಗಿ ನೋಡಿದ್ರೆ ಎಸ್, ಅದೊಂದು ವರ ಆಗಿ ಪರಿಣಮಿಸ್ತು. ಪ್ಯಾಂಡಮಿಕ್ ಮುಗೀತು, ಮತ್ತು ಪ್ಯಾನ್ ಇಂಡಿಯಾ ಮೂವಿ ಶುರು ಆಯಿತು. ಅದೇ ಟೈಮ್ಗೆ ಈ KGF, ಕಾಂತಾರ ಎಲ್ಲ ಹಿಟ್ ಆದಮೇಲೆ ಸೊ ಜನರಿಗೆ ಗೊತ್ತಾಯಿತು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಗೊತ್ತಾಯಿತು, ಬೇರೆ ಭಾಷೆ ಪ್ಯಾನ್ ಇಂಡಿಯಾ ಮೂವಿ ನಮ್ಮ ಕನ್ನಡಕ್ಕೆ ಡಬ್ ಮಾಡಿದ್ರೆ ನಮ್ಮ ಕನ್ನಡ ಮೂವೀಸು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ಬೋದು. ಅದು ಪ್ರಾಕ್ಟಿಕಲಿ ಪ್ರೂವ್ ಆಯಿತು. ಇವತ್ತು KGF ನಂಬರ್ 1 ಇನ್ ದ ವರ್ಲ್ಡ್, ನಂಬರ್ 1 ಇನ್ ಇಂಡಿಯಾ. ಕಾಂತಾರ ಅಂತೂ ಹೈಯೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಎನಿ ಇಂಡಿಯನ್ ಮೂವಿ. ಸೊ ಅದೆಲ್ಲ ಸಾಧ್ಯಕ್ಕೆ ಡಬ್ಬಿಂಗ್ಲಿಂದ. ಸೊ ಹೀಗಾಗಿ ಏನಾಯಿತು, ಕಂಪ್ಲೀಟ್ ಮೆಂಟಾಲಿಟಿ ಚೇಂಜ್ ಆಗಿಬಿಡ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿದು. ಈಗ ಮಾರ್ಕೆಟ್ ಅನ್ನೋದು ಓಪನ್. ಈಗ ನಮ್ಮ ಸ್ಟಾರ್ಸ್ಗಳು ಯಾರು ಡಬ್ಬಿಂಗ್ ಬೇಡ ಅಂತ ಹೇಳ್ತಿದ್ರು ಮುಂಚೆ, ಇವತ್ತು ಅವರೇ ಏನಪ್ಪ ಅಂತಂದ್ರೆ ಡಬ್ಬಿಂಗ್ ಮೂವೀಸ್ ವಾಯ್ಸ್ ಕೊಡ್ಲಿಕ್ಕತ್ತಾರೆ, ಅವರೇ ಆ್ಯಕ್ಟಿಂಗ್ ಮಾಡ್ಲಿಕ್ಕತ್ತಾರೆ. ಸೊ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಮಗೆ? ನಮ್ಮ ಸೂಪರ್ ಸ್ಟಾರ್ಸು, ನಮ್ಮ ಕನ್ನಡ ಸೂಪರ್ ಸ್ಟಾರ್ಸು ಯಾರು, ನಾವು ಅವ್ರ ಅಭಿಮಾನಿಗಳು ನಾವು. ಇವತ್ತು ಅವರೇ ಏನಪ್ಪ ಅಂತಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಮಾಡಿ, ಬೇರೆ ಲ್ಯಾಂಗ್ವೇಜ್ ಮೂವಿ ಮಾಡಿ ಅದನ್ನು ಕನ್ನಡಕ್ಕೂ ಡಬ್ ಮಾಡ್ಲಿಕ್ಕತ್ತಾರೆ. ಸೊ ನಮಗೆ ಎಕ್ಸಾಕ್ಟ್ಲಿ ಅದೇ ಬೇಕಾಗಿತ್ತು. ಬಹುಶಃ ನಾವು ಸಣ್ಣ ವಯಸ್ಸಿದ್ದಾಗಿಂದ ಏನು ಕನಸು ಕಾಣ್ತಿದ್ವಿ, ನಾವು ಹೈಸ್ಕೂಲು ಕಾಲೇಜ್ನಾಗಿದ್ದ ನಾವು ಫ್ರೆಂಡ್ಸ್ ಎಲ್ಲ ಅದೇ ಥಿಂಕ್ ಮಾಡ್ತಿದ್ವಿ, ಇದು ಯಾಕೆ ಕನ್ನಡದಾಗ ಬರ್ದಂಗಿಲ್ಲಪ್ಪ, ಇವ್ರು ಯಾಕೆ ನಮ್ಮ ಕನ್ನಡದಾಗ ಮಾಡೋಂಗಿಲ್ಲ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಈ ಅಬಂಡೆನ್ಸ್ ಚಾಲೆಂಜ್ ಅಂತಂತಾರೆ, ಟೂ ಮಚ್ ಈಸ್ ಟೂ ಬ್ಯಾಡ್. ಸಿಕ್ಕಾಪಟ್ಟೆ ಆಗಿದೆ ಕಂಟೆಂಟ್. ಈಗ ಸುಮಾರು 7-8 ಭಾಷೆಯಿಂದ ಅಂದರೆ 5-6 ಇಂಡಿಯನ್ ಲ್ಯಾಂಗ್ವೇಜು ಪ್ಲಸ್ ಫಾರಿನ್ ಲ್ಯಾಂಗ್ವೇಜು ಎಲ್ಲ ಕಡೆಯಿಂದ ಏನಪ್ಪ ಅಂತಂದ್ರೆ ಮೂವಿ, ವೆಬ್ ಸೀರೀಸು ಡಬ್ ಆಗ್ಲಿಕ್ಕತ್ತಾವೆ. OTT ಬಂದು ಆಫ್ಟರ್ ಪೋಸ್ಟ್ ಪ್ಯಾಂಡಮಿಕ್ OTT ಬಂದು ಮಾರ್ಕೆಟು ಚೇಂಜ್ ಆಯಿತು, ಕಮರ್ಷಿಯಲ್ಸ್ ಚೇಂಜ್ ಆಯಿತು, ಜನಗಳ ಟೇಸ್ಟು ಚೇಂಜ್ ಆಗೋಯ್ತು. ಈಗ ನಾಳೆ ಏನು ಅಂತ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಳಗೆ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಬೇರೆ ನಮಗೆ ಯಾಕೆ ಚಿಂತೆ? ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿ ಬಗ್ಗೆ ನೋಡಿದ್ರೆ ನಾವು ಪಾರ್ಟ್ ಆಫ್ ದ ವರ್ಲ್ಡ್ ನಾವು ಅಂತ. ಬೇರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನು ಚಾಲೆಂಜ್ ಬರ್ತಾವ, ನಾವು ವಿ ಆರ್ ಪಾರ್ಟ್ ಆಫ್ ದಟ್ ಚಾಲೆಂಜ್. ಅಲ್ಲಿ ಏನು ಅಡ್ವಾಂಟೇಜಸ್ ಅದ ನಮಗೂ ಬರುತ್ತದ, ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾವ, ಡಿಸ್ಅಡ್ವಾಂಟೇಜಸ್ ಅವೋ ಅದು ನಮಗೂ ಇರ್ತವೆ. ಸೊ ಮುಂಚೆನಾಗಿತ್ತು ನಾವು ಲ್ಯಾಗಿಂಗ್ ಇದ್ವಿ, ಇಡೀ ಜಗತ್ತು ಮುಂದಿರ್ತಿತ್ತು, ನಾವು 10 ವರ್ಷ ಹಿಂದಿರ್ತಿದ್ವಿ. ಯಾವುದೋ ಒಂದು ಸಿನಿಮಾ ಎಲ್ಲೋ ಒಂದು ರಿಲೀಸ್ ಆಗಿತ್ತು, 5 ವರ್ಷ ಆದಮೇಲೆ ನಮ್ಮಂದು ರಿಮೇಕ್ ಮಾಡ್ತಿದ್ರು.
ಇವತ್ತು ಅವ್ರು ಸಿನಿಮಾ ಮಾಡ್ತಾರೋ ಬಿಡ್ತಾರೋ, ವೆಬ್ ಸೀರೀಸ್ ಬರ್ತದೋ ಬರೋಂಗಿಲ್ಲೋ ಗೊತ್ತಿಲ್ಲ, ಬಟ್ ಅವ್ರ ಜೊತೆಗೆ ನಾವಿದ್ದೀವಿ, ನಮ್ಮ ಜೊತೆ ಅವರಿದ್ದಾರೆ. ಸೊ ವಿ ಆರ್ ಪಾರ್ಟ್ ಆಫ್ ದ ಒನ್ ಕಾಮನ್ ಎನ್ವೈರ್ಮೆಂಟ್. ಸೊ ದ್ಯಾಟ್ ವೇ ಇಟ್ಸ್ ಓಕೆ. ಮುಂದೆ ನೋಡ್ಬೇಕು ಏನಾಗ್ತದೆ ಗೊತ್ತಿಲ್ಲ. ನಿಜವಾಗಿ ಹೇಳ್ತೀನಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಎಲ್ಲಿಗೆ ಹೋಗಿ ಮುಟ್ತದೆ ಅಂಥೇಳಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಜನ ಥಿಯೇಟ್ರಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಭಾಳ ಭಾಳ ವೆರಿ ವೆರಿ ಸ್ಪೆಷಲ್ ಕಂಟೆಂಟ್ ಬಂದ್ರೆ ಮಾತ್ರ ಜನ ಥಿಯೇಟ್ರಿಗೆ ನೋಡ್ಲಿಕ್ಕತ್ತಾರ. ಅದು ಬಜೆಟ್ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ. ನಾನು ಮಾತಾಡ್ತಿದ್ದೆ ನಿಮ್ಮ ಹತ್ರ, ಇವು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಅಲ್ಟ್ರಾ ಲೋ ಬಜೆಟ್ ಅನ್ನೋನ್ ಸ್ಟಾರ್ಸ್ ಇದ್ರು ಕೂಡ ಫಸ್ಟ್ ಡೇ ಇಂದ ಸೂಪರ್ ಹಿಟ್. ಜನಕ್ಕೆ ಏನು ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು. ಬಹುಶಃ ಜನಕ್ಕೂ ಗೊತ್ತಿಲ್ಲ ಏನು ಬೇಕಂತ ಹೇಳಿ. ಸಮಥಿಂಗ್ ಡಿಫ್ರೆಂಟ್, ಡೂ ಡಿಫ್ರೆಂಟ್ಲಿ ಆರ್ ಡೈ ಅಂತೇಳಿ ಒಂದು ಬುಕ್ ಅದ, ಮ್ಯಾನೇಜ್ಮೆಂಟ್ ಬುಕ್. ಸೊ ಆ ಥರ ಯು ಡೂ ಇಟ್ ಡಿಫ್ರೆಂಟ್ಲಿ ಆರ್ ಡೈ, ಅದು ಮಾರ್ಕೆಟ್. ಸೊ ಅಂದರೆ ಓವರಾಲ್ ಆಗಿ ಕನ್ನಡ ಡಬ್ಬಿಂಗ್ ವಿಷಯಕ್ಕೆ ಬಂದರೆ ಏನೊಂದು ಎಂಟರ್ಟೈನ್ಮೆಂಟ್ ಮಾರ್ಕೆಟು, ಒಂದು ಮೇನ್ ಸ್ಟ್ರೀಮ್ ಎಂಟರ್ಟೈನ್ಮೆಂಟ್ ಮಾರ್ಕೆಟ್ ಬೇರೆ ಎಲ್ಲ ಲ್ಯಾಂಗ್ವೇಜ್ ಅಥವಾ ತಮಿಳು, ಹಿಂದಿ ಅಥವಾ ಬೇರೆ ಇಂಗ್ಲೀಷ್ ಮಾರ್ಕೆಟ್ ಅವರೊಂದು 10 ವರ್ಷ ಮುಂದೆ ಇದ್ದರೆ ನಮ್ಮದೊಂದು ಲ್ಯಾಗ್ ಇತ್ತು ಕನ್ನಡದ್ದು. ಸೊ ಈ ಡಬ್ಬಿಂಗ್ ದಸೆಯಿಂದ ನಾವೆಲ್ಲ ಈಗ ಆ ಲ್ಯಾಗ್ನ ಕಡಿಮೆ ಆಗಿ ಇಬ್ಬರು ಒಟ್ಟಿಗೆ ಇದ್ದೀವಿ. ಒಂದೇ ಅಂದರೆ ಹಿಂದಿಗೆ ಏನು ತೊಂದರೆ ಬರುತ್ತೋ ನಮಗೂ ಅದೇ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಹೇಳ್ತೇವೆ. ಹಿಂದಿಯವರಿಗೆ ಏನು ತೊಂದರೆ ಬರುತ್ತೋ ಅದು ನಮಗೆ ಬರ್ಬೋದು, ತಮಿಳವರಿಗೆ ಏನು ಬರುತ್ತೋ ಅದು ನಮಗೆ ಬರ್ಬೋದು, ಅಥವಾ ನಾಳೆ ಹಾಲಿವುಡ್ಗೆ ಏನು ತೊಂದರೆ ಬರುತ್ತೋ ಅದು ನಮಗೂ ಬರ್ಬೋದು. ಎಕ್ಸಾಕ್ಟ್ಲಿ. ಸೊ ಮುಂಚೆ ಅದ್ರದ್ದು ತೊಂದರೆ ಬರಲಿ, ಅಡ್ವಾಂಟೇಜ್ ಬರಲಿ, 5 ವರ್ಷ ಬಿಟ್ಟು ಬರ್ತಾ ಇತ್ತು, ಈಗ ಒಟ್ಟೊಟ್ಟಿಗೆ ಬರ್ತದೆ. ಸೊ ಡೋಂಟ್ ಬಿ ವಿಕ್ಟಿಮ್ ಆಫ್ ದ ಸರ್ಕಮ್ಸ್ಟಾನ್ಸಸ್, ಬಿ ಪಾರ್ಟ್ ಆಫ್ ದ ಚಾಲೆಂಜ್. ವಿ ಆರ್ ಪಾರ್ಟ್ ಆಫ್ ದ ಚಾಲೆಂಜ್ ಅಷ್ಟೇ. ಮೊದಲು ವಿ ವರ್ ವಿಕ್ಟಿಮ್ಸ್ ಆಫ್ ದ ಸರ್ಕಮ್ಸ್ಟಾನ್ಸಸ್. ಸೊ ದ್ಯಾಟ್ ವೇ ಐ ಆಮ್ ಹ್ಯಾಪಿ. ತುಂಬ ಒಳ್ಳೆ ಅನಾಲಿಸಿಸ್ ಜೋಶಿ ಅವರೇ, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಈಗ ಅಂದರೆ ಸಿನಿಮಾಗಳಿಗೆ ಹೋಗೋದಾದರೆ, ಡಬ್ಬಿಂಗ್ ಸಿನಿಮಾಗಳಿಗೆ ಸೈರಾ ಆಯಿತು, ಅದಕ್ಕಿಂತ ಮುಂಚೆ ರಂಗಸ್ಥಳ ಆಯಿತು, ಅದಾದಮೇಲೆ ನೀವೇ ಹೇಳಿದ್ರಿ ಎಲ್ಲ ಕನೆಕ್ಟೆಡ್ ಆಗಿ ದಬಾಂಗ್ 3 ಕೂಡ ಮಾಡಿದ್ರಿ ಅಂತ. ದಬಾಂಗ್ 3 ಹಲವಾರು ವಿಷಯಗಳಲ್ಲಿ ಆ ಹೊತ್ತಲ್ಲಿ ಅಗೈನ್ ತುಂಬ ಹೆಸರು ಮಾಡಿದಂಥ ಚಿತ್ರ. ಮೊಟ್ಟ ಮೊದಲ ಬಾರಿಗೆ ಸೂಪರ್ ಸ್ಟಾರ್ ಒಬ್ಬರು ಕನ್ನಡದಲ್ಲಿ ಮಾತಾಡಿದ್ದು, ಅಂದರೆ ಏನೊಂದು ಹಿಂದಿಯ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಇದ್ದಾರೆ, ಕನ್ನಡದಲ್ಲಿ ಟೀಸರ್ ಅವ್ರ ವಾಯ್ಸನ್ನೇ ಕೊಟ್ಟಿದ್ರು. ಅದ್ರ ಹಿಂದೆನೂ ನಿಮ್ಮದೇ ಕೈವಾಡ ಇದೆ ಅನ್ನೋದನ್ನು ನಾನು ಖಂಡಿತ ನಂಬ್ತೀನಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯಿತು? ಮೊದಲೇ ಹೇಳ್ದಂಗೆ ದಬಾಂಗ್ 3 ಇಸ್ ಅಗೇನ್ ರಿಸಲ್ಟ್ ಆಫ್ ಸ್ಟ್ರಾಟಜಿಕ್ ಅಲಯನ್ಸಸ್ ಆ್ಯಂಡ್ ನೆಟ್ವರ್ಕಿಂಗ್. ಸೊ ಅದರಲ್ಲೂ ಸ್ಪೆಷಲ್ ಏನಪ್ಪ ಅಂದ್ರೆ ಹಿಂದಿ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿದ್ದು, ಅದು ಸೂಪರ್ ಸ್ಟಾರ್ ಮೂವಿ. ಈಗ ಸೌತ್ ಇಂಡಿಯಾ ಟು ಕನ್ನಡ ಡಬ್ಬಿಂಗ್ ಮಾಡೋದು ಒಂಥರ ಚಾಲೆಂಜ್, ಬಟ್ ನಾಟ್ ಎ ಬಿಗ್ ಚಾಲೆಂಜ್, ಯಾಕಂದ್ರೆ ಆಲ್ಮೋಸ್ಟ್ ಆ್ಯಕ್ಸೆಂಟು ವರ್ಡ್ಸು ಸೇಮ್ ಇರ್ತಾವೆ. ಬಟ್ ಹಿಂದಿ ಟು ಕನ್ನಡ ಆಲ್ಮೋಸ್ಟ್ 90% ವರ್ಡ್ಸ್ ಡಿಫ್ರೆಂಟ್. ಈವನ್ ಎಮೋಷನ್ಸ್, ದ ವೇ ದೇ ಎಕ್ಸ್ಪ್ರೆಸ್ ದ ಎಮೋಷನ್ಸ್ ಆಲ್ಸೋ ಡಿಫ್ರೆಂಟ್. ಆಮೇಲೆ ಒಂದೇನೋ ಒಂದು ಮೂಢನಂಬಿಕೆ ಇತ್ತು ನಮ್ಮ ಮಂದಿ ಒಳಗೆ, ಹಿಂದಿ ಸಿನಿಮಾ ಹಿಂದಿ ಒಳಗೆ ನೋಡ್ತಾರೆ ಡೆಫಿನೆಟ್ ಆಗಿ ಎಲ್ಲರೂ ಅಂಥೇಳಿ, ನೋಡಲೇಬೇಕು ಅಂಥೇಳಿ. ಸೊ ಆ ಒಂದು ಮೆಂಟಲ್ ಬ್ಯಾರಿಯರ್ ಬ್ರೇಕ್ ಆಗೋದು ಭಾಳ ಇಂಪಾರ್ಟೆಂಟ್ ಇತ್ತು. ಸಲ್ಮಾನ್ ಖಾನ್ ಬಿಟ್ಟರೆ ಮತ್ತೆ ಯಾರು ಅದಕ್ಕೆ ರೈಟ್ ಪರ್ಸನ್, ಜೊತೆ ನಮ್ಮ ಸುದೀಪ್ ಅವರು ಇದ್ರು ಅದ್ರೊಳಗೆ. ಸೊ ಇನ್ನೊಂದು ನನಗೆ ಅನುಕೂಲ ಆಗಿದ್ದು, ಅವರು ನಂದು ವರ್ಕಿಂಗ್ ಸ್ಟೈಲ್ ಭಾಳ ಇಷ್ಟಪಟ್ಟು ಇವನ್ ತೆಲುಗು ತಮಿಳು ಡಬ್ಬಿಂಗ್ದು ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟರು. ಗ್ರೇಟ್. ಕನ್ನಡ ಡಬ್ಬಿಂಗ್ ಅಂತೂ 100% ನಂದೆ, ತೆಲುಗು ತಮಿಳು ಮಲಯಾಳಂದು ಓವರ್ ಆಲ್ ಕೋಆರ್ಡಿನೇಷನ್ ಮಾಡಲಿಕ್ಕೆ. ಸೊ ನಾನು ಮುಂಬೈ ಒಳಗೆ 3 ಮಂತ್ ಕ್ಯಾಂಪ್ ಮಾಡಿದ್ದೆ. ಸೊ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅದು ಟೀಜರ್ ಟೈಮ್ನಾಗ ಸಲ್ಮಾನ್ ಖಾನ್ ಅವ್ರಿಗೆ ಎಲ್ಲ ಭಾಷೆಯೊಳಗೆ ನಾನೇ ಮಾಡ್ಬೇಕಂತಿತ್ತು. ಡಬ್ಬು ಮಾಡಿದ್ರು ಟೀಚರು. ಬಟ್ ನಮ್ಮ ಪ್ರಭುದೇವ್ರ ಡೈರೆಕ್ಟರ್ ಅವರು ನೋಡ್ಬಿಟ್ಟು ತಮಿಳ ಏನು ಮಾತಾಡಿದೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ತೆಲುಗುನೂ ಇಷ್ಟ ಆಗಲಿಲ್ಲ. ಕನ್ನಡನೂ ಅವರು ಹರಕು ಮುರುಕಾಗೆ ಮಾತಾಡಿದ್ರು, ಏನೋ ಕಟ್ಟಾಗಿ ಮಾತಾಡಿದ್ರು. ಬಟ್ ನಾವು ಮತ್ತು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ನಮ್ಮ ಮಂಜು ಸರ್ ಜೊತೆ, ಜಾಕ್ ಮಂಜು ಸರ್ ಜೊತೆ. ಕನ್ನಡ ಸಲ್ಮಾನ್ ಖಾನು ಕನ್ನಡ ಹೆಂಗೆ ಮಾತಾಡಿದ್ರು, ಸರಿ ಮಾತಾಡಿದ್ರು, ತಪ್ಪು ಮಾತಾಡಿದ್ರು ಇಂಪಾರ್ಟೆಂಟ್ ಅಲ್ಲ, ಸಲ್ಮಾನ್ ಖಾನ್ ಕನ್ನಡ ಮಾತಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್. ಹೌದು, ಅದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಏನಪ್ಪ ದೊಡ್ಡ ಮಾರ್ಕೆಟು, ತೆಲುಗು ತಮಿಳು ಅವ್ರಿಗೆ ಡಬ್ಬಿಂಗ್ ಕಾಮನ್ ಆಗಿತ್ತು. ಸೊ ನಮಗಲ್ಲ, ಸಲ್ಮಾನ್ ಖಾನ್ ಕನ್ನಡ ಮಾತಾಡಿದಾಗ ಏನಾಗ್ತದೆ ಅದರೊಂದು ಇಂಪ್ರೆಷನ್ನೇ ಬೇರೆ. ಸೊ ನಾವು ರಿಸ್ಕ್ ತೊಗೊಂಡ್ವಿ. ಇದು ಏನಪ್ಪ ಅಂದ್ರೆ ಟೂಟಿ ಫೂಟಿ ಬಂದರೂ ಪರವಾಗಿಲ್ಲ, ನಾವು ಇದನ್ನೇ ತೋರಿಸೋಣ. ನಮ್ಮ ಟೆನ್ಷನ್ ಇತ್ತು ಆ್ಯಕ್ಚುಲಿ, ಹೆಂಗೆ ಬರ್ತದೆ ರಿಯಾಕ್ಷನ್ ಅಂಥೇಳಿ. ಥ್ಯಾಂಕ್ ಗಾಡ್ ಜನ ಸಲ್ಮಾನ್ ಖಾನ್ ಕನ್ನಡ ಮಾತಾಡೋದಕ್ಕೆ ಇಷ್ಟಪಟ್ಟರು, ನಾವು ಗೆಸ್ ಮಾಡ್ದಂಗೆ ಆಯಿತು, ಅದನ್ನು ವೆಲ್ಕಮ್ ಮಾಡಿದ್ರು. ಸೊ ದ್ಯಾಟ್ ವೇ ಅಗೇನ್ ಇಟ್ಸ್ ಎ ಸಕ್ಸಸ್. ಬಾಂಬೆನಾಗ ಸ್ಟುಡಿಯೋದಾಗ ಅವ್ರಿಗೆ ಅದನ್ನು ನಿಂತು ಡೈರೆಕ್ಷನ್ ವರ್ಡ್ ಬೈ ವರ್ಡ್ ಅವ್ರಿಗೆ ಹೇಳಿಕೊಡ್ಬೇಕು, ಅದನ್ನು ಅವ್ರು ರಿಪೀಟ್ ಮಾಡಬೇಕು. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಇನ್ನೊಂದು ದಬಾಂಗ್ 3 ಅಂದಾಗ ನಾವು ಪ್ರಭುದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು.
ಅವ್ರಿಗೂ ಭಾಳ ಕ್ಯೂರಿಯಾಸಿಟಿ ಕನ್ನಡದಾಗ ಏನಾಗ್ತದೆ ಅಂತ ಹೇಳಿ. ಸೊ ಪ್ರತಿಯೊಂದು ಸ್ಟೇಜ್ನಾಗೂ ಅವರು ರಿವ್ಯೂ ಮಾಡ್ತಿದ್ರು ಕ್ವಾಲಿಟಿ, ಇವನ್ ಸಾಂಗ್ಸು ಪ್ರತಿಯೊಂದು. ನಾವು ಸಾಂಗ್ಸು ಅನು ಭಂಡಾರಿ ಅವ್ರ ಕೈಲಿ ಬರ್ತಿದ್ವಿ. ಅವ್ರಿಗೆಲ್ಲ ಹಾಡು ನಾವು ಅದನ್ನು ಕೇಳಿದ್ರು, ಅವರು ಕೇಳಿ ಭಾಳ ಇಷ್ಟಪಟ್ಟರು. ನೀವು ಅನು ಭಂಡಾರಿಗೆ ಹೇಳ್ರಿ, ತುಂಬ ಚಲೋ ಬಂದವ ಅಂತ ಹೇಳಿ. ಇನ್ನೊಂದು ಖುಷಿ ಏನಂದ್ರೆ, ಅಷ್ಟು ಬಾಂಬೆ ಒಳಗೆ ಒಂದು ಶೂಟಿಂಗ್ ನಡೀತಿತ್ತು, ಸಲ್ಮಾನ್ ಖಾನ್ ಅವ್ರದ್ದು ಇನ್ನೊಂದು ಮೂವಿ ಶೂಟಿಂಗ್ ನಡೀತಿತ್ತು. ಆ ಟೈಮ್ನಾಗ ನಮ್ಮದು ದಬಾಂಗ್ 3 ಡಬ್ಬಿಂಗ್ ಇತ್ತು. ಸ್ಟುಡಿಯೋದಾಗ 100 ಮಂದಿ ಇರ್ತಿತ್ತು ಸುತ್ತಮುತ್ತ ಬಾಂಬೆ ಒಳಗೆ. ಪ್ರಭುದೇವ ನಮ್ಮ ಜೊತೆ ಕನ್ನಡ ಮಾತಾಡ್ತಿದ್ರು. ಅದು ಆಗ್ತಿದ್ದದ್ದು ಖುಷಿ ಅಲ್ಲ, ಕಿಕ್. ಡೆಫಿನೆಟ್ಲಿ ಅಷ್ಟು ಮಂದಿ ನೋಡ್ತಿದ್ರಲ್ಲ ನಮ್ಮನ್ನು, ಅವ್ರು ಕನ್ನಡ ಮಾತಾಡ್ತಾರೆ ನಮ್ಮ ಜೊತೆಗೆ, ಕಿಕ್ ಅದು ಅಲ್ವಾ. ಇದೆ ಹಿಂದೆಲ್ಲ ಮಾಡಿದ್ದೆಲ್ಲ ಒಂದು ಸಾರ್ಥಕತೆ ಅಂತ ಫೀಲಿಂಗ್ ಬರ್ತಿತ್ತು. ಹೌದು. ಜೊತೆಗೆ ದಬಾಂಗಲ್ಲಿ ಇನ್ನೊಂದು ಮೈಲ್ ಸ್ಟೋನ್ ಏನಪ್ಪ ಅಂದರೆ, ಕನ್ನಡದ ಮೇನ್ ಸ್ಟ್ರೀಮ್ ರೈಟರ್ಸ್ಗಳೇನಿದ್ದಾರೆ, ಅನೂಪ್ ಭಂಡಾರಿ ಅಥವಾ ಮೇನ್ ಸ್ಟ್ರೀಮ್ ಸಿಂಗರ್ಸ್ಗಳು, ಅವರು ವಿಜಯ್ ಪ್ರಕಾಶ್ ಮತ್ತು ಸಂಜಿತ್ ಹೆಗಡೆ, ಸೊ ಅವರೆಲ್ಲರನ್ನೂ ನೀವು ಒಂದು ಡಬ್ಬಿಂಗ್ ಸಿನಿಮಾಗಳಿಗೆ, ಯಾಕಂದರೆ ಆಗೇನೋ ಒಂದು ಸ್ವಲ್ಪ ಸಣ್ಣ ತೊಡಕಿತ್ತು, ಅಂದರೆ ಒಂದು ಅಂಜಿಕೆ ಇತ್ತು ನಮ್ಮ ಮೇನ್ ಸ್ಟ್ರೀಮ್ ರೈಟರ್ಗಳಿಗಾಗಲಿ ಅಥವಾ ಸಿಂಗರ್ಗಳಿಗಾಗಲಿ, ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಅಥವಾ ಹಾಗಿತ್ತು, ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಒಂದು ಸಣ್ಣ ಅಳುಕಂತೂ ಇತ್ತು, ಆ ಒಂದು ಮೇನ್ ಸ್ಟ್ರೀಮ್ ರೈಟರ್ಗಳು ಇನ್ನೂ ಡಬ್ಬಿಂಗ್ ಸಿನಿಮಾಗಳಿಗೆ ಸ್ಕ್ರಿಪ್ಟನ್ನು ಬರೆದಿಲ್ಲ ಅಥವಾ ಹಾಡುಗಳನ್ನು ಇನ್ನೂ ಬರೆದಿಲ್ಲ, ಹಾಡಿಲ್ಲ ಅನ್ನೋದಿತ್ತು. ಬಟ್ ಅದು ಒಂದು ಪೂರ್ಣ ಪ್ರಮಾಣದಲ್ಲಿ ಬ್ರೇಕ್ ಆಗಿದ್ದು ದಬಾಂಗ್ 3 ಅದಕ್ಕೆ ಪವರ್ ಆಫ್ ಬ್ರ್ಯಾಂಡ್ ಆ್ಯಂಡ್ ಸ್ಟ್ರಾಟಜಿಕ್ ಅಲಿಯನ್ಸ್. ಯಾವಾಗ ಸಲ್ಮಾನ್ ಖಾನೇ ಕನ್ನಡ ಮಾತಾಡಿದ್ರು ಅಂದಮೇಲೆ ಸುದೀಪ್ ಅವರೇ ಅದಕ್ಕೆ ಸಪೋರ್ಟ್ ಆಗಿ ನಿಂತರು. ಸೊ ಅವಾಗ ಆಟೋಮೆಟಿಕ್ಲಿ ಏನೋ ವಿಜಯ್ ಪ್ರಕಾಶ್ ಅವರು ಬಂದರು, ಸಂಚಿತ್ ಹೆಗಡೆನೂ ಬಂದರು, ಅದು ಮುಂದಿನ ಸಿನಿಮಾಕ್ಕೆ ಇನ್ನೂ ಬೇರೆಯವರೆಲ್ಲ ಬಂದರು. ಸೊ ಇದು ಹೆಂಗಂದ್ರೆ, ವಿಜಯ್ ಪ್ರಕಾಶ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಅವ್ರ ಮನೆಗೆ ಒಂದ್ಸಲ ಹೋಗಿದ್ದೆ ನಾನು. ಅಲ್ಲಿ ಹೋದಾಗ ಗೊತ್ತಾಯಿತು ಅವ್ರ ವೈಫ್ ಸ್ವತಃ ಏನಪ್ಪ ಅಂದ್ರೆ ಡಬ್ಬಿಂಗ್ ಆರ್ಟಿಸ್ಟು. ಹೌದು. ಮುಂಬೈ ಒಳಗೆ ಅವರು ಕನ್ನಡ ಮತ್ತು ತೆಲುಗು ಆ್ಯಡ್ಸ್ ಏನಪ್ಪ ಅಂದ್ರೆ ಡಬ್ಬಿಂಗ್ ಮಾಡ್ತಿದ್ರು ಅವರು. ಸೊ ಈಗ ಅವ್ರ ಜೊತೆ ನಾವು ಮುಂದೆ ಶಾಂಗ್ಚಿ ಮಾಡಿದಾಗ ಅವರೊಂದು ಇಂಪಾರ್ಟೆಂಟ್ ವಾಯ್ಸ್ಗೆ ಕ್ಯಾರೆಕ್ಟರ್ಗೆ ಒಂದು ವಾಯ್ಸ್ ಕೊಟ್ಟರು. ಆ ಥರ ನೆಟ್ವರ್ಕಿಂಗ್ ಬೆಳಿತಾನೆ ಹೋಯ್ತು ಆ್ಯಕ್ಚುಲಿ. ಸೊ ಎಲ್ಲ ಥರದ ಎಲ್ಲ ಲೆವೆಲ್ ಜನಗಳು, ಹೊಸಬರು, ಹಳಬರು, ಎಕ್ಸ್ಪೀರಿಯನ್ಸ್ ಇದ್ದವರು, ಇರಲಾರ್ದವರು, ಎಲ್ಲರೂ ಏನಪ್ಪ ಅಂತಂದ್ರೆ ಈ ಡಬ್ಬಿಂಗ್ ಇಂಡಸ್ಟ್ರಿ ಒಳಗೆ ಬಂತು. ಬಹುಶಃ ನಾವು ಮೇನ್ ಸ್ಟ್ರೀಮ್ ಅಂತ ಕರಿತೀವಿ, ಸ್ಟಾರ್ಟ್ ಆಯ್ತು ಅವಾಗ. ಹೌದು, ನಿಜವಾಗ್ಲೂ ಅವಾಗ ಸ್ಟಾರ್ಟ್ ಆಗಿದೆ. ನೀವು ಅದೇ ಶಾಂಗ್ಚಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾನು ಅದ್ರ ಬಗ್ಗೆನೂ ಈಗ ಮಾತಾಡಬೇಕು ಅಂತ ಇತ್ತು. ಶಾಂಗ್ಚಿ ನಾನು ನೋಡಿದ ಹಾಗೆ, ಅಂದರೆ ನಾನು ಸಿನಿಮಾ ಮುಗಿಸಿ 2 ನಿಮಿಷಕ್ಕೆ ನಿಮಗೆ ಕರೆ ಮಾಡಿದ್ದೆ. ಅಂದರೆ ನಾವು ಡಬ್ಬಿಂಗ್ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ವಿ, ಅದರ ಟೆಕ್ನಿಕಲ್ ಚಾಲೆಂಜಸ್ಗಳು ಗೊತ್ತಿತ್ತು ಎಲ್ಲದ್ರದ್ದು. ಅಂದರೆ ಯಾವಾಗಲೂ ಡಬ್ಬಿಂಗ್ ಸಿನಿಮಾಗಳು ಮಾಡಿದಾಗ ಇದು ಕ್ವಾಲಿಟಿ ಇನ್ನೂ ನೆಕ್ಸ್ಟ್ ಚೆನ್ನಾಗಿರಬೇಕು, ಈ ಸಿನಿಮಾ ಇನ್ನೂ ಚೆನ್ನಾಗಿ ಮಾಡಬೇಕು, ಆ ಡಬ್ಬಿಂಗ್ ಅನ್ನಿಸ್ಬಾರ್ದು. ಸ್ಪೆಷಲಿ ಮಿಕ್ಸಿಂಗ್ ಮೇಲೆ ನಮ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ವಿ. ನಾನು ನೀವು ಕೂಡ ಸಾಕಷ್ಟು ಮಾತಾಡಿದ್ವಿ ಅದನ್ನು ಹೇಗೆ ತುಂಬ ಚೆನ್ನಾಗಿ ಮಾಡೋದು ಅಂತ. ಶಾಂಗ್ಚಿಯಲ್ಲಿ ವಾಯ್ಸ್ ಸೆಲೆಕ್ಷನ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಮಿಕ್ಸಿಂಗ್ ಇರ್ಬೋದು, ಈ 3 ಒಂದು ರೀತಿ ಹೊಸ ಬೆಂಚ್ ಮಾರ್ಕ್. ಇದು ನ್ಯೂ ಗೋಲ್. ಅಂದರೆ ಹೈ ಜಂಪಲ್ಲಿ ಬೇರೆ ಬೇರೆ ಹೈಟ್ಗಳನ್ನು ಇಟ್ಟಾಗ ನೀವೊಂದು ಹೊಸ ಹೈಟನ್ನು ತಗೊಂಡೋಗಿ ಇಟ್ಬಿಟ್ರಿ. ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡಿದವರೆಗೆ ಈ ಹೈಟನ್ನು ಹಾರಪ್ಪ ನೀವು ಅನ್ನೋ ಹಾಗೆ ಅದು ಅಷ್ಟು ಚೆನ್ನಾಗಿ ಬಂತು. ಅದರ ಒಂದು ಎಕ್ಸ್ಪೀರಿಯನ್ಸ್. ಅದು ಮೊದಲನೇ ಹಾಲಿವುಡ್ ಸಿನಿಮಾ ನೀವು ಮಾಡಿದ್ದು ಆ ಹೊತ್ತಲ್ಲಿ. ಅದು ಜೊತೆಗೆ ಅದು ಬೆಂಗಳೂರಲ್ಲಾಗಿತ್ತು. ಸೊ ಬೆಂಗಳೂರಲ್ಲಿ ಆ ಕ್ವಾಲಿಟಿ ಆಗಿದ್ದು ಮೊದಲೇ ಹಾಲಿವುಡ್ ಮೂವಿ ಬೆಂಗಳೂರಲ್ಲಾಗಿದ್ದು, ಮತ್ತು ಅಗೇನ್ ಫಸ್ಟ್ ಸೈಮಲ್ಟೇನಿಯಸ್ ರಿಲೀಸ್ ಕನ್ನಡ ಮೂವಿ, ಹಾಲಿವುಡ್ ಹಾಲಿವುಡ್ ವಿಷಯದಲ್ಲಿ. ಈಗ ನಾನು ಹೇಳ್ದಂಗೆ ಅದು ಈಗ ಸೌತ್ ಇಂಡಿಯನ್ ಮೂವೀಸ್ ಟು ಕನ್ನಡ, ಮೊದಲನೇ ಮೂವಿ ಸೈಮಲ್ಟೇನಿಯಸ್ ಟರ್ಮಿನೇಟರ್ ಎರಡನೇದು. ಹೌದು. ಸೊ ಅದಾದ್ಮೇಲೆ ಇದು ಶಾಂಗ್ಚಿ ಬಂದಿತ್ತು. ಬಟ್ ಸ್ಟಿಲ್ ಅದು ಟರ್ಮಿನೇಟರ್ ಕೂಡ ನಾವು ತುಂಬ ಒಳ್ಳೆ ಕ್ವಾಲಿಟಿಯ ಸಿನಿಮಾ, ಅದನ್ನು ಬ್ರೇಕ್ ಮಾಡಿ ಇದು ಮೇಲಿಡ್ತು, ಒಂದು ಹಂತ ಮೇಲೆ ಅನ್ನೋ ಹಾಗೆ ಮಾಡಿದ್ದು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಸೌತ್ ಇಂಡಿಯಾ ಟು ಕನ್ನಡ ಮಾಡೋದು ಒಂದು ತೂಕ, ಹಿಂದಿ ಇನ್ನೊಂದು ತೂಕ, ಹಿಂದಿ ಟು ಕನ್ನಡ ಇನ್ನೊಂದು ತೂಕ. ಇವೆಲ್ಲದಕ್ಕಿಂತ ಜಾಸ್ತಿ ಡಿಫಿಕಲ್ಟು ಇಂಗ್ಲೀಷ್ ಟು ಕನ್ನಡ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದ್ರಲ್ಲಿ ಭಾಳ ಫಾಸ್ಟ್ ಮಾತಾಡ್ತಾರೆ ಇಂಗ್ಲೀಷ್ನಾಗ. ಬಹುಶಃ ಅದಕ್ಕೆ ನಮ್ಗೆ ಇಂಗ್ಲೀಷ್ ಬರ್ತಿದ್ರು, ಇಂಗ್ಲೀಷ್ ಸಿನಿಮಾದ ಡೈಲಾಗ್ ಎದಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಭಾಳ ಫಾಸ್ಟ್ ಮಾತಾಡ್ತಾರೆ, ಆ್ಯಕ್ಸೆಂಟ್ ಡಿಫ್ರೆಂಟ್. ಇನ್ನು ಅವರು 10 ಸೆಕೆಂಡ್ನಾಗ ಏನು ಹೇಳ್ತಾರೆ ಒಂದು ಲೈನು, ಅದನ್ನು ಕನ್ನಡದಾಗ ಅದೇ ಅರ್ಥದ ಒಂದು ಲೈನ್ ಹೇಳ್ಬೇಕಾದ್ರೆ ಸುಮಾರು 16 to 17 ಸೆಕೆಂಡ್ ಬೇಕು. ಹೀಗಾಗಿ ನಮ್ಗೆ ಸಿಂಕೆ ಆಗಿಲ್ಲ. ನಾವು ಮೀಟ್ರ್ ಅಂತ ಏನು ಕರಿತೀವಿ, ಮ್ಯಾಚೇ ಆಗಿಲ್ಲ. ಆ 10 ಸೆಕೆಂಡ್ನಾಗ ಆ ಲಿಪ್ ಮೂಮೆಂಟು ಸೀನ್ ಚೇಂಜ್ ಆಗಿರ್ತದೆ, ನಾವು ಏನು ಡೈಲಾಗ್ ಕೊಡ್ತೀವಿ, ಅದು ಮ್ಯಾಚೇ ಆಗಿಲ್ಲ. ಭಾಳ ದೊಡ್ಡ ಡಿಫಿಕಲ್ಟ್. ಕಟ್ ಮಾಡಿದ್ರೆ ಮೀನಿಂಗ್ ಬರೋಂಗಿಲ್ಲ. ದೆನ್ ಟ್ರಾನ್ಸ್ಲೇಷನ್ ಅನಿಸ್ಬಿಡ್ತದೆ ಅಥವಾ ಆರ್ಟಿಫಿಷಿಯಲ್ ಅನ್ನಿಸ್ತದೆ. ಮೆಸೇಜ್ ವಾಟ್ ದ ಒರಿಜಿನಲ್ ಡೈರೆಕ್ಟರ್ ವಾಂಟ್ಸ್ ಇಂಟೆಂಟ್ಸ್ ಟು ಕಮ್ಯುನಿಕೇಟ್ ಅದು ಬರಬೇಕು. ಅದೇ ಭಾಳ ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ. ಸೊ ಅದು ಬೇರೆ ನಾವು ಡಿಸ್ನಿ ಅವ್ರದ್ದು
ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮು ದಟ್ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನಾವು ಇಲ್ಲಿ ಬೇರೆ ಪಿಕ್ಚರ್ ಮಾಡಿದಾಗ 90% ಏನಪ್ಪ ಅಂದ್ರೆ ನಮ್ಮದೇ ಅಧಿಕಾರ, ಜಜ್ಮೆಂಟು ನಮ್ಮದೇ, ಯಾವ್ದು ಬೆಟ್ರು, ಯಾವುದು ಚಲೋ ಬಂದಿಲ್ಲ, ಯಾವ್ದು ಚಲೋ ಬಂದದ, ನಮ್ಮ ಜಜ್ಮೆಂಟ್ ನಮ್ಮದೇ ಇರ್ತಿತ್ತು. ಅಲ್ಲಿ ಹಂಗಲ್ಲ, ನಾವು ಮಾಡಿದ್ದನ್ನು ಚೆಕ್ ಮಾಡಿ ಹೇಳಲಿಕ್ಕೆ ಒಂದು ಕ್ವಾಲಿಟಿ ಕಂಟ್ರೋಲ್ ಟೀಮ್ ಇರ್ತದೆ. ಸಿಕ್ಕಾಪಟ್ಟೆ ಕರೆಕ್ಷನ್ಸ್, ಅದು ಚೇಂಜ್ ಮಾಡು, ಇದು ಚೇಂಜ್ ಮಾಡು, ಈ ವಾಯ್ಸ್ ಚೇಂಜ್ ಮಾಡು, ಈ ಲೈನ್ ಚಲೋ ಬಂದಿಲ್ಲ, ಇಲ್ಲಿ ಲಿಪ್ ಸಿಂಕ್ ಆಗಿಲ್ಲ, ಇಲ್ಲಿ ಎಕ್ಸ್ಪ್ರೆಷನ್ಸ್ ಬಂದಿಲ್ಲ, ಎಷ್ಟು ಸಾರಿ ಕರೆಕ್ಷನ್ ಮಾಡಿ ಅಂತ ಹೇಳಿ ಲೆಕ್ಕ ಇಲ್ಲ. ಅದು ಒಂದು ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಅವಾಗ ಗೊತ್ತಾಯ್ತು ನಮ್ಗೆ, ಈ ಡಿಸ್ನಿ ಆಯಿತು, ಅಮೆಜಾನ್ ಆಯಿತು, MNCಗಳೇನು ಅವರ ನೆಟ್ಫ್ಲಿಕ್ಸು ಮುಂದೆ ಬರ್ಬೋದು, ಅವ್ರದ್ದು ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್, ಕ್ವಾಲಿಟಿ ಕಂಟ್ರೋಲ್ ಈಸ್ ಸಮ್ವೇರ್ ಹಿಯರ್. ಸೊ ನಾವು ಅವ್ರ ಜೊತೆ ಕೆಲಸ ಮಾಡಿದಾಗ ಮಾತ್ರ ಅದು ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಅದು ಮುಂದೆ ನನಗೆ ಮತ್ತೆ ಬೇರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಆಯಿತು. ಮಿನ್ನಲ್ ಮುರಳಿ ಆಯಿತು, ಲಾರ್ಡ್ಸ್ ಆಫ್ ದ ರಿಂಗ್ಸ್ ಮಾಡಿದಾಗ, ಇವನ್ ದಹಾಡ್ ಆಯಿತು ರೀಸೆಂಟಾಗಿ, ಸುಳಲ್ ಅಂಥೇಳಿ ವೆಬ್ ಸೀರೀಸು. ಅವ್ರ ಕ್ವಾಲಿಟಿ ಕಂಟ್ರೋಲ್ ಲೆವೆಲ್ಸ್ ಏನದ ನಾವು ಮೀಟ್ ಮಾಡಬೇಕು. ಒಂದು ಎಕ್ಸ್ಪ್ರೆಷನ್ಸ್ ನಮಗೆ ಆ್ಯಕ್ಚುಲಿ ಇಂಗ್ಲೀಷ್ ಮೂವಿ ಮತ್ತು ಅಮೆಜಾನ್ ಸೀರೀಸ್ ಮಾಡಿದಾಗ ಗೊತ್ತಾಗಿದ್ದು, ಇವನ್ ಬ್ರೀತ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ನಾವು ನಾರ್ಮಲಿ ಇಂಡಿಯನ್ ಸಿನಿಮಾದಾಗ ಬ್ರೀತ್ ಬಗ್ಗೆ ಇಂಪಾರ್ಟೆನ್ಸೇ ಇಲ್ಲ, ಮಾಡುವಾಗಂತೂ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಒರಿಜಿನಲ್ ಮೂವಿಗೂ ಬ್ರೀತ್ ಬಗ್ಗೆ ಇಂಪಾರ್ಟೆನ್ಸ್ ಇರೋಂಗಿಲ್ಲ. ಅಲ್ಲಿ ಪ್ರತಿ ಬ್ರೀದು ಏನಪ್ಪ ಅಂದ್ರೆ ನಾವು ಡಬ್ ಮಾಡಬೇಕು. ಒಂದು ಆ್ಯಕ್ಷನ್ ಸೀಕ್ವೆನ್ಸ್, ಒಂದು ವಾರ್ ಸೀನ್ ಇತ್ತು, ಒಂದು 100 ಜನ ಏನಪ್ಪ ಅಂದ್ರೆ ವಾರ್ ಮಾಡ್ತಿದ್ರು, ಆ ಸ್ಕ್ರೀಮಿಂಗು, ಆ ಒದರೋದೆಲ್ಲ ಅದಲ್ಲ, ಅದನ್ನು ನಾವೇ ಡಬ್ ಮಾಡಬೇಕು, ಒರಿಜಿನಲ್ ಸಿಗಂಗಿಲ್ಲ. ಪ್ರತಿಯೊಂದು ನಾವು ಆ್ಯಕ್ಷನ್ ಸೀನ್ಸು, ಅದು ಶಾಂಕ್ಷಿ ಕಂಪ್ಲೀಟ್ಲಿ ಮಾರ್ಷಲ್ ಆರ್ಟ್ಸ್ ಮೂವಿ, ಹೂ ಎಲ್ಲ ಎಕ್ಸ್ಪ್ರೆಷನ್ಸ್ ಏನು ಬರುತ್ತಲ್ಲ ವಾರ್, ಅದನ್ನು ಕೂಡ ನಾವೇ ಡಬ್ ಮಾಡಬೇಕು. ನಮ್ಮ ಹುಡುಗರು ಒದಾಡೋಗ್ಬಿಟ್ರು ರಿಯಲಿ. ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಅವರಿಗೂ, ಇದೆಲ್ಲ ನಾವ್ಯಾಕೆ ಮಾಡ್ಬೇಕ್ರಿ ಅಂತ ಕೇಳಿದ್ರು ಎಷ್ಟೋ ಜನ. ಬಟ್ ಹಂಗಿಲ್ಲ, ಒರಿಜಿನಲ್ ಡಬ್ ಆರ್ಟಿಸ್ಟೇ ಮಾಡ್ಬೇಕು ಅದನ್ನು. ಸೊ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಹುಶಃ ಅದರಿಂದ ಶುರುವಾಗಿದ್ದು ಟರ್ಮಿನೇಟರ್ ಬಂದಿತ್ತು ಡೆಫಿನೆಟ್ ಆಗಿ, ಇದರಿಂದ ಮತ್ತೊಂದು ಗೇಟ್ವೇ ಓಪನ್ ಆಯಿತು ಹಾಲಿವುಡ್ ಮೂವೀಸ್ ಇನ್ ಕನ್ನಡ. ಜೊತೆಗೆ ಡಬ್ಬಿಂಗಲ್ಲಿ ಮೈಕಿಂಗ್ ಟೆಕ್ನಿಕ್ ಕೂಡ ಅದಕ್ಕೆ ತುಂಬ ಹೊಸದಾಗಿ ಬಳಸ್ಕೊಂಡಿದ್ದು. ಫಸ್ಟ್ ಟೈಮ್ ಇನ್ಫ್ಯಾಕ್ಟ್ 3 ಮೈಕ್ಸ್, ಒಂದು ಬೂಮ್ ಮೈಕ್, ಒಂದು ಕಾಲರ್ ಮೈಕ್, ಇನ್ನೊಂದು ಯಾವುದದು U87 ಅದು, 3 ಮೈಕ್ ಯೂಸ್ ಮಾಡ್ತಿದ್ರು. ಆ್ಯಕ್ಚುಲಿ ಇಂಡಿಯಾದಾಗ ಯಾವ ಲ್ಯಾಂಗ್ವೇಜ್ನಾಗೂ 3 ಮೈಕ್ ಯೂಸ್ ಮಾಡೋಂಗಿಲ್ಲ ಡಬ್ಬಿಂಗ್ಗೆ. ಬರೀ ಡಿಸ್ನಿ ಅಂಥವ್ರ ಮೂವಿಗೆ ಮಾತ್ರ ಯೂಸ್ ಮಾಡ್ತಾರೆ. ಸೊ ನೀವು ಭಾಳ ಕೇರ್ಫುಲ್ಲಾಗಿ, ಇಫ್ ಆರ್ ಎ ಟೆಕ್ನಿಕಲ್ ಪರ್ಸನ್, ಕೇರ್ಫುಲ್ಲಾಗಿ ನೀನು ನೋಡಿದ್ರೆ ಥಿಯೇಟರ್ನಾಗ ಶಾಂಕ್ಷಿ ಮೂವಿ ಆಯಿತು, ಅಥವಾ ರೀಸೆಂಟಾಗಿ ಬಂದಿದ್ದು ಅವತಾರ್ ಎಲ್ಲ ಆಯಿತು, ಆ ಸೌಂಡ್ ಕ್ವಾಲಿಟಿ, ಆ ಡೈಲಾಗ್ ಕ್ವಾಲಿಟಿ, ಕ್ಲಾರಿಟಿ, ಆ ಮಿಕ್ಸಿಂಗ್ ಎಷ್ಟು ಪರ್ಫೆಕ್ಟ್ ಇರ್ತದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನೇಬಲ್. ಹಾಲಿವುಡ್ ಇಸ್ ಹಾಲಿವುಡ್. ಟೆಕ್ನಿಕಲಿ ಅವರು ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾರೆ. ಅವರಿಂದ ಈ ರೂಪದಲ್ಲಿ ನಮಗೊಂದಷ್ಟು ಕಲಿಯೋದಕ್ಕೆ ಸಿಗ್ತಾ ಇದೆ. ಖಂಡಿತ ಸಖತ್ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಜೋಶಿ ಅವರೇ. ಸೊ ಜೋಶಿ ಅವರೇ, ಗುಣಮಟ್ಟದ ವಿಷಯದಲ್ಲಿ ಒಂದಷ್ಟು ಬೆಂಚ್ ಮಾರ್ಕ್ಗಳನ್ನು ನೀವು ಸೆಟ್ ಮಾಡಿ ಕೊಟ್ರಿ. ಅದರ ಜೊತೆಗೆ ಎಕ್ಸ್ಪೆರಿಮೆಂಟಲ್ಲಿ ನೀವು ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದೀರಾ ಅನ್ನೋದು ನನ್ನ ಒಂದು ಅನಿಸಿಕೆ. ನಾನು ನೋಡ್ಕೊಂಡು ಬಂದಿದ್ದು ಅದು ರಂಗಸ್ಥಳದಿಂದನೇ ಶುರುವಾಗಿದೆ. ಕಾರಣ ರಂಗಸ್ಥಳದಲ್ಲಿ ಮಂಡ್ಯ ಸೊಗಡಿನ ಭಾಷೆಯನ್ನೇ ಬಳಸಬೇಕು ಅಂತ ಅಪ್ಪಟ ಮಂಡ್ಯ ಸೊಗಡಿನ ಭಾಷೆನ ಬಳಸಿದ್ರಿ ಪ್ರತಿ ಆರ್ಟಿಸ್ಟು. ಯಾಕಂದರೆ ಎಲ್ಲ ಆರ್ಟಿಸ್ಟ್ಗಳು ಮಂಡ್ಯದವರೇ ಆಗಿರೋದು ಸಾಧ್ಯ ಇಲ್ಲ ಹೆಚ್ಚಿನ ಸಮಯದಲ್ಲಿ ಬಟ್ ಅದರಲ್ಲಿ ರಂಗಸ್ಥಳದಲ್ಲಿ ಆಲ್ರೆಡಿ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಬೇಕಾಗುತ್ತೆ. ಅದನ್ನು ನೀವು ಒಂದು ಚಾಲೆಂಜಾಗಿ ತೊಗೊಂಡು ಮಾಡಿದ್ರಿ. ಮುಂದೆ 83 ಅನ್ನೋ ಮೂವಿಯನ್ನು 1983 ವರ್ಲ್ಡ್ ಕಪ್ ವಿನ್ ಆಗಿರುವಂಥ ಸಿನಿಮಾ, ಅಲ್ಲೂ ಕೂಡ ತುಂಬ ಆರ್ಟಿಸ್ಟ್ಗಳು, ಅಂದರೆ ಆಲ್ಮೋಸ್ಟ್ 83 ಜನ ಬೇಕೇನೋ ಅದಕ್ಕೆ, ಅಷ್ಟು ಆರ್ಟಿಸ್ಟ್ಗಳು. ಅಲ್ಲಿ ನೀವು ಉತ್ತರ ಕರ್ನಾಟಕ ಭಾಷೆ ಜೊತೆಗೆ ಮೇನ್ ಸ್ಟ್ರೀಮ್ ಆರ್ಟಿಸ್ಟ್ಗಳಾದ ಯಶವಂತ್ ಸರ್ ದೇಶಪಾಂಡೆ ಅವರಿಂದ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪಂಕಜ್ ತ್ರಿಪಾಠಿ ಅವರಿಗೆ ಮಾತಾಡಿಸಿದ್ದು, ಈ ಕಡೆ ಕಿರ್ಮಾನಿ ರೋಲಿಗೆ ಸ್ವಲ್ಪ ಶಿವಾಜಿನಗರ ಕನ್ನಡ ಥರನೋ ಅಥವಾ ತಮಿಳ್ ಕನ್ನಡ ಥರ ಇನ್ನೊಬ್ಬರು ಶ್ರೀಕಾಂತ್ ರೋಲ್ಗೆ ಮಾತಾಡಿಸಿದ್ದು, ಇವೆಲ್ಲ ಭಾಷೆಯಲ್ಲೂ ಕೂಡ ನೀವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರಿ. ಸೊ ಇದೆಲ್ಲ ಯಾಕೆ ಅಂದರೆ ಈ ಒಂದು ಚಾಲೆಂಜ್ ತಗೊಂಡಿದೆ, ಅದೊಂದು ಇಂಪಾರ್ಟೆಂಟ್ ಇತ್ತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅಲ್ಲ, ಭಾಳ ಜನ ಡಿಸ್ಕಸ್ ಮಾಡ್ತಾರೆ. ಈ ಕನ್ನಡ ಸಿನಿಮಾದಾಗ ಉತ್ತರ ಕರ್ನಾಟಕ ಭಾಷೆ ಯೂಸ್ ಮಾಡ್ತಾರಲ್ಲ, ಅದು ಭಾಳಷ್ಟು ಸಿನಿಮಾದಾಗ ಕರೆಕ್ಟಾಗಿ ಬರೋಂಗಿಲ್ಲ ಸರ್, ಅಥೆಂಟಿಕ್ಕು ಇರೋಂಗಿಲ್ಲ. ನಾನು ಎಲ್ಲರೂ ಅಂತ ಹೇಳೋಂಗಿಲ್ಲ, 90% ಆಫ್ ದ ಮೂವೀಸು ಏನಪ್ಪ ಅಂದ್ರೆ ಆ ಆ್ಯಕ್ಸೆಂಟು, ಆ ಫೀಲು ಬರೋಂಗಿಲ್ಲ, ಎಲ್ಲೋ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತದೆ. ಸೊ ಇನ್ಫ್ಯಾಕ್ಟ್ ಮಂಗಳೂರಿನವರು ಅದನ್ನೇ ಹೇಳ್ತಾರೆ ಆ್ಯಕ್ಚುಲಿ. ಸೊ ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದರಿಂದ ನನಗದು ಒಂದು ಅಪಾರ್ಚುನಿಟಿ ಸಿಕ್ಕಾಗ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಗೆ ಉತ್ತರ ಕರ್ನಾಟಕ ಭಾಷೆ ಬಳಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ನನಗೆ ಕಾಮಿಡಿಯನ್ಗೆ
ಅಥವಾ ವಿಲನ್ಗೆ ಉತ್ತರ ಕರ್ನಾಟಕದವ್ರನ್ನ ಬಳಸೋದಲ್ಲ, ಪವರ್ಫುಲ್ ಕ್ಯಾರೆಕ್ಟರ್ ಇರಬೇಕು. ವೇಟ್ ಮಾಡ್ತಾ ಇದ್ದೆ ಆಪರ್ಚುನಿಟಿಗೆ. 83 ಮೂವಿದಲ್ಲಿ ಸಿಕ್ಬಿಡ್ತದೆ. ಆ ಪಂಕಜ್ ತ್ರಿಪಾಠಿ ಕ್ಯಾರೆಕ್ಟರ್ ಏನದ, ಇಟ್ಸ್ ಕಾಮಿಡಿ ಬಟ್ ಹೈಲಿ ಡಿಗ್ನಿಫೈಡ್, ಪ್ರೊಜೆಕ್ಟ್ ಕೋಆರ್ಡಿನೇಟರ್ ಆ್ಯಂಡ್ ಹೀ ದ ಟೀಮ್ ಲೀಡರ್. ಅವನು ಅಷ್ಟು 11 ಕ್ರಿಕೆಟ್ ಪ್ಲೇಯರ್ಸ್ ಏನಪ್ಪ ಅಂದರೆ ಮ್ಯಾನೇಜ್ ಮಾಡ್ತಾನೆ, ಕನ್ಸೋಲ್ ಮಾಡ್ತಾನೆ, ಪ್ಯಾಸಿಫೈ ಮಾಡ್ತಾನೆ. ಸೊ ಭಾಳ ಇಂಪಾರ್ಟೆಂಟ್ ರೋಲ್ ಇತ್ತು. ಆಮೇಲೆ ದೇಶಭಕ್ತಿ, ಪ್ಯಾಟ್ರಿಯಾಟಿಸಮ್ ತೋರಿಸ್ತಾನೆ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಗೂಸ್ ಬಂಪ್ ಸೀನ್ಸ್ ಅವ ಆ್ಯಕ್ಚುಲಿ ಆ ಸಿನಿಮಾದಾಗ ಪಂಕಜ್ ತ್ರಿಪಾಠಿಗೆ. ನಾನು ಡಿಸೈಡ್ ಮಾಡಿದೆ ಇದನ್ನೇ ಉತ್ತರ ಕನ್ನಡವ್ರಿಗೆಲ್ಲ ಮಾಡಿಸ್ಬೇಕು ಅಂತ. ಬಟ್ ಅವಾಗ ಯಾರು ನನಗೆ ಫಸ್ಟ್ ನೆನಪಾಗಿದ್ದೆ ಸರ್ ದೇಶಪಾಂಡೆ. ಯಾಕಂದ್ರೆ ನೀವು ಫ್ರ್ಯಾಂಕಾಗಿ ಹೇಳ್ತೇನೆ, ಇವತ್ತಿನವರೆಗೂ ಬೆಸ್ಟ್ ಉತ್ತರ ಕರ್ನಾಟಕ ಭಾಷೆ ಕನ್ನಡದಾಗ ಮಾತಾಡೋರು ಒಬ್ಬರೇ, ಕಮಲ್ ಹಾಸನ್. ನಮ್ಮ ಮಹಾನ್ ಸೂಪರ್ ಸ್ಟಾರ್ಗಳು ಮಾತಾಡಿಲ್ಲ, ಬಟ್ ಕಮಲ್ ಹಾಸನ್ ಏನು ಮಾತಾಡೋರಲ್ಲ, ಭಾಳ ಪರ್ಫೆಕ್ಟ್. ಅವ್ರ ಹಿಂದಿನ ಶಕ್ತಿ ಏನಪ್ಪ ಅಂದರೆ ಸರ್ ದೇಶಪಾಂಡೆ. ಅವ್ರ ನಂಬರ್ ತೊಗೊಂಡು ಹುಡುಕಾಡಿ ಅವ್ರನ್ನ ಕರೆಸಿ, ಸರ್ ಇದನ್ನು ನೀವೇ ಮಾಡಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿ ಅವ್ರು ಕರೆದೆ. ಅವ್ರಿಗೆ ಒಂದೇ ಮಾತು ಹೇಳಿದೆ, ನಿಮಗೆ ಡೈರೆಕ್ಷನ್ ಕೊಡೋಂಗಿಲ್ಲ, ನಾನು ನಿಮಗೊಂದು ಡೈಲಾಗ್ ಹೇಳ್ತೀನಿ, ನೀವು ನಿಮ್ಮ ಅವ್ರ ಟಿಪಿಕಲ್ ಬಿಜಾಪುರ್ ಬೆಳಗಾವಿ ಸ್ಟೈಲ್ ಭಾಷೆ ಅವ್ರದ್ದು, ನಿಮ್ಮ ಭಾಷೆಯೊಳಗೆ ನೀವೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡು ಹೇಳಬೇಕು, ಮೋಸ್ಟ್ ಅಥೆಂಟಿಕ್ ಆಗಿರ್ಬೇಕಂತ ಹೇಳಿ ಒಪ್ಕೊಂಡ್ರು. ರಿಸಲ್ಟ್ ಈಸ್ ವೆರಿ ವೆರಿ ಕ್ಲಿಯರ್. ಆ ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ 83 ಕನ್ನಡ ವರ್ಷನ್ನಾಗ ಇಟ್ಸ್ ಅ ಬೆಂಚ್ ಮಾರ್ಕ್. ಅದೇ ಥರ ನೀವು ಹೇಳ್ದಂಗೆ ಒಂದು ಮಂಡ್ಯ ಭಾಷೆ ಯೂಸ್ ಮಾಡಿದ್ವಿ. ಮಂಡ್ಯ ಭಾಷೆ ಯೂಸ್ ಮಾಡೋದು ಕಾಮನ್, ಭಾಳಷ್ಟು ಆರ್ಟಿಸ್ಟ್ ಸಿಗ್ತಾರೆ. ಯಾಕಂದ್ರೆ ಬೆಂಗಳೂರಿಗೆ ಮಂಡ್ಯ ಹತ್ತಿರ, ಭಾಳಷ್ಟು ಜನ ಮಂಡ್ಯದವರು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗಿದ್ದಾರೆ. ಸೊ ಹೀಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ. 106 ಸಿನಿಮಾ ಬಂದಾಗ ಉತ್ತರ ಕರ್ನಾಟಕದ ಭಾಳ ಇಂಪಾರ್ಟೆಂಟ್. ಸೊ ಆ ವಿಷಯದಾಗ ಥ್ಯಾಂಕ್ಸ್ ಟು ಸರ್ ದೇಶಪಾಂಡೆ ಸರ್. ಆ್ಯಕ್ಚುಲಿ ಹೀ ಗೇವ್ ಎ ನ್ಯೂ ಲೈಫ್ ಟು ದಟ್ ಕ್ಯಾರೆಕ್ಟರ್. ಅದನ್ನು ಇವನ್ ಬಾಂಬೆ ಒಳಗೆ ಏನಪ್ಪ ಅಂದ್ರೆ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಟೀಮ್ ನೋಡಿಬಿಟ್ಟು ಭಾಳ ಇಷ್ಟಪಟ್ಟರು, ಭಾಳ ಚಲೋ ಬಂದ ಆ ಕ್ಯಾರೆಕ್ಟರ್ ಅಂತ ಹೇಳಿ. ಅವ್ರಿಗೆ ಅದೊಂದೇ ಇತ್ತು, ಈ ಕ್ಯಾರೆಕ್ಟರ್ ಚಲೋ ಬರಬೇಕು. ಯಾಕಂದರೆ ಎಂಟೈರ್ ಮೂವಿ ಒಳಗೆ ಅವ್ರಪ್ಪ ಇದೆ ಥ್ರೆಡ್ ಕನೆಕ್ಟಿಂಗ್ ಆಲ್ ದ ಕ್ಯಾರೆಕ್ಟರ್ಸ್. ಹೌದು. ಸೊ ಬೇರೆ ಎಲ್ಲ ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಥರ ಇರುತ್ತೆ ಕ್ಯಾರೆಕ್ಟರ್ಸ್ಗಳು. ಪಂಕಜ್ ತ್ರಿಪಾಠಿದೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿತ್ತು ಮತ್ತು ತುಂಬ ಸೆಟಲ್ ಆಗಿತ್ತು ಕ್ಯಾರೆಕ್ಟರ್, ತುಂಬ ಸೆಟಲ್ ಆಗಿತ್ತು. ಸೊ ಅದೇ ನೀವು ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ಇಡೀ ಚಿತ್ರಕ್ಕೊಂದು ಸೊಗಡು ಬಂತು. ಅಂದರೆ ಅದು ಕನ್ನಡದ್ದೇನೆ ಅನ್ನೋಷ್ಟು ಮಟ್ಟಿಗೆ ಅದು ಅಷ್ಟು ಚೆನ್ನಾಗಿ ಮೂಡಿ ಬಂತು. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ಗಳು ಕನ್ನಡಕ್ಕೆ ನಿಜವಾಗ್ಲೂ ಬೇಕಾಗುತ್ತೆ ಅನಿಸುತ್ತೆ. ಅದೇ ಕಾನ್ಫಿಡೆನ್ಸ್ ಮೇಲೆ ನಾನು ನೆಕ್ಸ್ಟು ಲಾರ್ಡ್ ಆಫ್ ದ ರಿಂಗ್ಸ್ ಪ್ರೀಕ್ವೆಲ್ ವೆಬ್ ಸೀರೀಸ್ ಬಂದಾಗ ಒಂದು ಬುಡಕಟ್ಟಿನ ಜನಾಂಗ ಅದ, ಆ ಬುಡಕಟ್ಟಿನ ಜನಾಂಗ ಮಂಡ್ಯ ಭಾಷೆ ಯೂಸ್ ಮಾಡಿದೆ. ಸೊ ಅದು ಅಗೇನ್ ಫಸ್ಟ್ ಟೈಮ್ ಒಂದು ಹಾಲಿವುಡ್ ಮೂವಿಗೆ ಒಂದು ಮಂಡ್ಯ ಶೈಲಿ ಭಾಷೆ ಯೂಸ್ ಮಾಡಿದ್ದು. ಆ ಒಂದು ಪರ್ಟಿಕ್ಯುಲರ್ ಬುಡಕಟ್ಟಿನವ್ರು ಮಾತ್ರ ಹಂಗೆ ಮಾತಾಡ್ತಾರೆ, ಉಳಿದವರೆಲ್ಲರೂ ನಾರ್ಮಲ್ ಕನ್ನಡ ಮಾತಾಡ್ತಾರೆ. ನನಗೆ ಇನ್ಫ್ಯಾಕ್ಟ್ ಇನ್ನೊಂದು ಕಮ್ಯುನಿಟಿ ಇರ್ತದೆ, ಸುಮಾರು 8-10 ರಾಜ್ಯಗಳು ಬರ್ತಾವೆ. ಒಂದೊಂದು ರಾಜ್ಯಕ್ಕೂ ಒಂದೊಂದು ಥರದ ಭಾಷೆ ಯೂಸ್ ಮಾಡ್ಬೇಕಂತ ಆಸೆ ಇತ್ತು. ಈವನ್ ತುಳು ಯೂಸ್ ಮಾಡ್ಬೇಕಂತ ಇತ್ತು. ನಾನು ಟ್ರೈ ಕೂಡ ಮಾಡಿದೆ, ತುಳು ಡಬ್ ಮಾಡಿದೆ, ಒಂದು ಪರ್ಟಿಕ್ಯುಲರ್ ಕಂಡು ತುಳು ಮಾತಾಡಬೇಕು ಅಂತೇಳಿ. ಬಟ್ ಅಲ್ಲಿ ಈ ಕಾರಣಾಂತರಗಳಿಂದ ಟೈಮ್ ಪ್ರೆಷರು, ಟೆಕ್ನಿಕಲ್ ಚಾಲೆಂಜಸ್ ಭಾಳ ಇತ್ತು. ಸೊ ಹೀಗಾಗಿ ನನಗೆ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಮುಂದಂದ್ರೆ ಚಾನ್ಸ್ ಸಿಕ್ಕರೆ ನಾನು ತುಳು ಕೂಡ ಯೂಸ್ ಮಾಡ್ತೇನೆ. ತುಂಬ ಒಳ್ಳೆ ಸ್ಟೆಪ್ ಆಗುತ್ತೆ ಅದು. ಅಂದರೆ ಆ ಹಾಲಿವುಡ್ ಸಿನಿಮಾಗಳನ್ನು ನಾವು ಕನ್ನಡದಲ್ಲಿ ನೋಡೋ ರೀತಿನೇ ಬೇರೆ ಆಗುತ್ತೆ. ತುಂಬ ನಮ್ಮ ಸುತ್ತಮುತ್ತ ನಡೀತಿದೆ ಅನ್ನೋ ರೀತಿಯಲ್ಲಿ ಅದು ಕಾಣಿಸುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೆರಿಮೆಂಟ್ ಜೋಶಿ ಅವರು ಆ ರೀತಿ ಮಾಡೋದ್ರಿಂದ. ಹಾಗೆ ಇನ್ನೊಂದು ಮೇಜರ್ ಪ್ರಾಜೆಕ್ಟ್ ಅಂದರೆ ಬ್ರಹ್ಮಾಸ್ತ್ರ. ಇತ್ತೀಚೆಗೆ ಹಿಂದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಕಾಣ್ತು. ತುಂಬ ವಿಶೇಷವಾದ ಸಿನಿಮಾ. ಸೊ ಅದನ್ನು ನೀವು ಕನ್ನಡಕ್ಕೆ ಡಬ್ ಮಾಡೋದ್ರಲ್ಲೂ ಕೂಡ ನೀವು ಅದರ ನಿರ್ದೇಶನ ಮತ್ತು ಸಂಭಾಷಣೆ ಜವಾಬ್ದಾರಿ ವಹಿಸ್ಕೊಂಡಿದ್ರಿ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಅಗೇನ್ ಬ್ರಹ್ಮಾಸ್ತ್ರ ಇಟ್ಸ್ ಅ ಬಿಗ್ ಬಜೆಟ್ ಮೂವಿ ಅಲ್ವಾ, ಡಿಸ್ನಿ ಅವ್ರದ್ದು. ಆಮೇಲೆ ಫಸ್ಟ್ ನಮಗೆ ಕರೋನಾಗಿಂತ ಮುಂಚೆ ನಾವು ಮುಂಬೈ ಕರೆಸ್ಬಿಟ್ಟು ನಮಗೆ ಸಿನಿಮಾ ತೋರಿಸಿದ್ರು. ಆವಾಗಲಿಂದ ಮೈಂಡ್ ಪ್ರಿಪ್ರೇಷನ್ ವರ್ಕ್ಶಾಪ್ ಥರ ಮಾಡಿದ್ರು. ಯಾವ ವರ್ಡ್ಸ್ ಯೂಸ್ ಮಾಡಬೇಕು, ಯಾವ ಕ್ಯಾರೆಕ್ಟರ್ಗೆ ಹೆಂಗಿರಬೇಕು, ಹೆಸರು ಸೇಮ್ ಇರಬೇಕಾ, ಚೇಂಜ್ ಮಾಡಬೇಕಾ, ಪ್ರತಿಯೊಂದು ಏನಪ್ಪ ಅಂದ್ರೆ ಮೆಥಾಡಿಕ್ ಆಗಿ ಪ್ಲ್ಯಾನ್ ಮಾಡಿದ್ವಿ ನಾವು. ಅಲ್ಲಿ ಆ ವರ್ಕ್ಶಾಪ್ ನಮ್ಗೆ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ದಿಸ್ ಇಸ್ ಆಲ್ಸೋ ವೇ ಆಫ್ ವರ್ಕಿಂಗ್. ಈ ಪ್ರತಿ ಕ್ಯಾರೆಕ್ಟರ್ದು ಹೆಸರು ಏನಿರಬೇಕು, ಚೇಂಜ್ ಇರಬೇಕಾ, ಊರ ಹೆಸರು ಸೇಮ್ ಇರಬೇಕಾ, ಡಿಫ್ರೆಂಟ್ ಇರಬೇಕಾ. ನಾವು ಒಂದು ಲೆವೆಲ್ಗೆ ಮಾಡಿದ್ವಿ ಮುಂಚೆ, ಬಟ್ ಅದು ಅಟ್ ಎ ಡಿಫ್ರೆಂಟ್ ಲೆವೆಲ್. 5 ಲ್ಯಾಂಗ್ವೇಜ್ನವರು ಒಟ್ಟಿಗೆ ಕೂತು ಡಿಸ್ಕಸ್ ಮಾಡಬೇಕು. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ. ನಮ್ಮ ಒಪಿನಿಯನ್ಸ್ ಕೊಡಬೇಕು. ಅವ್ರು ಫ್ರ್ಯಾಂಕ್ ಆಗಿ ಇವನ್ ಒಪಿನಿಯನ್ಸು ಕೇಳ್ತಿದ್ರು, ಫೀಡ್ಬ್ಯಾಕು ಕೇಳ್ತಿದ್ರು.
ಸೊ ಆವಾಗ ಒಂದು ಆ ಅನುಭವ ಏನು ನನಗೆ ಆ್ಯಕ್ಚುಲಿ ವಿಕ್ರಾಂತ್ ರೋಣ ಮಾಡ್ಬೇಕಾದ್ರೆ ಹೆಲ್ಪ್ ಆಯಿತು. ವಿಕ್ರಾಂತ್ ರೋಣನ ಕನ್ನಡದಿಂದ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟರು. ಥ್ಯಾಂಕ್ಸ್ ಟು ಜಾಕ್ ಮಂಜುನಾಥ್ ಆ್ಯಂಡ್ ಸುದೀಪ್ ಸರ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ, ಅನೂಪ್ ಭಂಡಾರಿ ಅವ್ರಿಗೆ. ಸೊ ನಾವು ಮತ್ತು ಅನೂಪ್ ಭಂಡಾರಿ ಅವರು ಕೂತ್ಕೊಂಡ್ಬಿಟ್ಟು ಪ್ರತಿ ಒಂದು ದೊಡ್ಡ ಎಕ್ಸೆಲ್ ಶೀಟ್ ರೆಡಿ ಮಾಡಿಬಿಟ್ವಿ. ಓಕೆ, ನಾನು ಬ್ರಹ್ಮಾಸ್ತ್ರ ಎದಕ್ಕೆ ಹೇಳ್ತಾ ಅದ್ರ ಉಪಯೋಗ ನಾನು ಇಲ್ಲಿ ತೊಗೊಂಡೆ. ಕನ್ನಡ ಸಿನಿಮಾನ ಬೇರೆ ಲ್ಯಾಂಗ್ವೇಜ್ ತೊಗೊಂಡಲ್ಲಿ ಯೂಸ್ ಮಾಡಿದೆ. ಸೊ ಅನೂಪ್ ಭಂಡಾರಿ ಅವರು ನಾವು ಒಂದು ಕಂಪ್ಲೀಟ್ ಎಕ್ಸೆಲ್ ಶೀಟು, ಎಲ್ಲ ಕ್ಯಾರೆಕ್ಟರ್ಗಳ ಹೆಸರು, ಒರಿಜಿನಲ್ ಹೆಸರು, ಎಲ್ಲ ಊರುಗಳ ಹೆಸರು, ಒರಿಜಿನಲ್ ಹೆಸರು, ಆ ನಂತರ ಚೇಂಜ್ ಮಾಡಬೇಕು, ಚೇಂಜ್ ಮಾಡಬಾರ್ದು, ಯಾವ ಲ್ಯಾಂಗ್ವೇಜ್ಗೆ ಹೆಸರು ಸೇಮ್ ಇಡಬೇಕು ಅಥವಾ ಚೇಂಜ್ ಮಾಡಬೇಕು, ಪ್ರತಿಯೊಂದಕ್ಕೂ ಒಂದು ರೀಸನಿಂಗ್ ಇರುತ್ತೆ ಸರ್. ಆ್ಯಕ್ಚುಲಿ ಈಗ ಆ ಕ್ಯಾರೆಕ್ಟರ್ ಹೆಸರು ಹೇಳಂಗಿಲ್ಲ, ಇಟ್ಸ್ ಆಡ್ ಆ್ಯಕ್ಚುಲಿ. ಆ ಒಂದು ಕ್ಯಾರೆಕ್ಟರ್ ಹೆಸರನ್ನ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಕನ್ನಡ, ಮಲಯಾಳಂ ಬಿಟ್ಟು ಎಲ್ಲ ಭಾಷೆನೂ ಓಕೆ ಆಗ್ತಿತ್ತು. ಮಲಯಾಳಂನಾಗ ಆ ಕ್ಯಾರೆಕ್ಟರ್ ಹೆಸರು ಇಟ್ಟಿದ್ರೆ ಕಾಮಿಡಿ ಪೀಸ್ ಆಗ್ಬಿಡ್ತಿತ್ತು, ಸೀರಿಯಸ್ ಕ್ಯಾರೆಕ್ಟರ್ ಕಾಮಿಡಿ ಪೀಸ್ ಆಗ್ಬಿಡ್ತಿತ್ತು. ಸೆನ್ಸಿಟಿವಿಟಿ ಕೆಲವೊಂದು ಶಬ್ದಗಳು ಡಿಫ್ರೆಂಟ್ ಇರ್ತದೆ ಸರ್. ಆ್ಯಕ್ಚುಲಿ ಈಗ ನಾವು ಕನ್ನಡದಾಗ ಒಂದು ಶಬ್ದ ಯೂಸ್ ಮಾಡ್ತೀವಿ, ತೆಲುಗುನಾಗ ಅದು ಕಾಮಿಡಿ ವರ್ಡ್ ಇರ್ಬೋದು, ಆ ಹೆಸರು ವ್ಯಕ್ತಿ ಹೆಸರೇ ಕಾಮಿಡಿ ಆಗ್ಬಿಡ್ಬೋದು. ಸೊ ಅದನ್ನೆಲ್ಲ ಸೆನ್ಸಿಟಿವಿಟಿ ಕಂಪ್ಲೀಟ್ಲಿ ಅನಲೈಸ್ ಮಾಡಿ ನಾವು ಹೆಸರುಗಳನ್ನ ಚೂಸ್ ಮಾಡಿದ್ವಿ. ಜಾಗ ಹೆಸರು ಕೆಲವೊಂದು ಕಡೆ ಅದನ್ನೇ ಇಡೋಣ, ಕೆಲವೊಂದು ಕಡೆ ಚೇಂಜ್ ಮಾಡೋಣ. ಬಟ್ ಒನ್ ಥಿಂಗ್ ವಿ ಆರ್ ವೆರಿ ಕ್ಲಿಯರ್, ತುಳು ಅದು ಬರುತ್ತಲ್ಲ, ಒಂದು 2 ಲೈನ್ ದ್ವಿಪದಿ ಬರುತ್ತಲ್ಲ, ಅದು ಪಂಚ್ ಲೈನು, ಅದನ್ನು ಮಾತ್ರ ತುಳುನಲ್ಲೇ ಮೇಂಟೈನ್ ಮಾಡಬೇಕು. ಇವನ್ ಹಾಡ್ನಲ್ಲೂ ಕೂಡ 2 ಹಾಡ್ನಾಗ ತುಳು ಲೈನ್ಸ್ ಬರ್ತದೆ ಆ್ಯಕ್ಚುಲಿ, ಹುಕ್ ಲೈನ್ಸ್, ಅದನ್ನು ಮೇಂಟೈನ್ ಮಾಡೋಣ. ಈ ಮೂಲಕ ಕನ್ನಡ ಮತ್ತು ತುಳು ಭಾಷೆನ ನಾವು ಬೇರೆ ಲ್ಯಾಂಗ್ವೇಜ್ಗೂ ಪರಿಚಯ ಮಾಡಿಸ್ದಂಗೆ ಆಯಿತು. ಈ ನಮ್ಮ ಕನ್ನಡ ಸಿನಿಮಾದ ಭಾಳ ಕಾಮನ್ನು ಬೇರೆ ಭಾಷೆ ಹಾಡು ವರ್ಡ್ಸ್ ಯೂಸ್ ಮಾಡೋದು. ಬಟ್ ನಮ್ಮ ಕನ್ನಡ, ಅದರಲ್ಲೂ ತುಳು ಭಾಷೆನ ನಾವು ಬೇರೆ ಭಾಷೆ ಒಳಗೆ ಯೂಸ್ ಮಾಡೋಂಥ ಒಂದು ಅವಕಾಶ ಸಿಕ್ತು. ಅದು ಅನೂಪ್ ಭಂಡಾರಿ ಅವ್ರಿಗೂ ಇಷ್ಟ ಆಯಿತು, ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಆ ಥರದೊಂದು ಪ್ಲ್ಯಾನ್ ಇತ್ತು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿದ್ವಿ. ಸೊ ಅದು ವರ್ಕೌಟ್ ಆಯ್ತು ಆ್ಯಕ್ಚುಲಿ. ಸೊ ಅಂದರೆ ಈಗ ಒಂದು ಬ್ರಹ್ಮಾಸ್ತ್ರದಲ್ಲಿ ನೀವೊಂದು ಏನು ಪ್ರೋಸೆಸ್ ಅಥವಾ ಪ್ರೋಟೋಕಾಲ್ನ ಅನುಭವ ಪಡೆದಿದ್ದು, ಲರ್ನಿಂಗ್ ಇಲ್ಲಿ ಉಪಯೋಗ ಆಯ್ತು. ಅದು ಈಗ ಇಲ್ಲಿ ನಮ್ಮ ಕನ್ನಡ ಸಿನಿಮಾಗೂ ಅಪ್ಲೈ ಆಗಿ ಅದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗುವಷ್ಟೊತ್ತಿಗೆ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಒಂದು ಬೇರೆ ಬೇರೆ ಭಾಷೆ, ಹಾಲಿವುಡ್ನಿಂದ ಇರ್ಬೋದು ಅಥವಾ ಹಿಂದಿಯಿಂದ ಅಥವಾ ತಮಿಳಿಂದ ಇರ್ಬೋದು, ಅಥವಾ ನಮ್ಮದು ಒಂದಷ್ಟು ನಮ್ಮ ಒಂದು ನಾಲೆಜ್ ಇರುತ್ತೆ, ಅದನ್ನು ಕೂಡ ಬೇರೆ ಭಾಷೆ ಕೊಡೋದಕ್ಕೆ ಒಂದು ಡಬ್ಬಿಂಗ್ ಒಂದು ರೀತಿ ದೊಡ್ಡ ಸೇತುವೆ ಆಗಿ ಕೆಲಸ ಮಾಡುತ್ತೆ ಅನ್ಸುತ್ತೆ. ಹೌದು, ಈ ಲರ್ನಿಂಗ್ಸ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ನಾವು ಅಡಾಪ್ಟ್ ಮಾಡ್ತಾ ಹೋಗ್ಬೇಕು ನಾವು. ಆವಾಗ ನಮ್ಮಲ್ಲೂ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗಳು ಸಿನಿಮಾದು ಮೇಲಾಗ್ತಾ ಹೋಗುತ್ತೆ ಖಂಡಿತ. ಸೊ ಅದೇ ನಿಟ್ಟಿನಲ್ಲೂ ಕೂಡ ಮಿನ್ನಲ್ ಮುರಳಿ ಇರ್ಬೋದು ಅಥವಾ ಬೇರೆ ಉಳಿದಿರೋ ಸಿನಿಮಾಗಳು, ನೀವು ಸುಳಲ್ ಹೇಳಿದ್ರಿ, ಜೊತೆಗೆ ದಹಾಡ್ ಕೂಡ ಇತ್ತೀಚೆಗೆ ಮಾಡಿದ್ರಿ, ಅವೆಲ್ಲದೂ ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಸುತ್ತಾನೆ ಓಡಾಡುತ್ತೆ ಅನ್ಸುತ್ತೆ ಅಲ್ವಾ? ಕರೆಕ್ಟ್, ಡೆಫಿನೆಟ್ ಆಗಿ ಸುಳಲ್ ಮತ್ತೆ ದಹಾಡ್ಗೆ ಬಹಳ ಪ್ರಶಂಸೆಗಳು ಬಂತು. ಮಿನ್ನಲ್ ಮುರಳಿ ಕೂಡ ತುಂಬಾ ಜನ ಮೆಚ್ಕೊಂಡ್ರು. ಹೌದು, ದಟ್ಸ್ ಗ್ರೇಟ್. ಸೊ ಸರ್, ಮುಂದೆ ಜೆ ಮೂವೀಸ್ ಮುಂದಿನ ಕನಸುಗಳು ಅಥವಾ ಗುರಿಗಳು ಏನಿದೆ? ನೋಡ್ಬೇಕು ಆ್ಯಕ್ಚುಲಿ, ಆ್ಯಸ್ ಪರ್ ದ ಮಾರ್ಕೆಟ್, ಆ್ಯಸ್ ಐ ಟೋಲ್ಡ್ ಯು, ಆ್ಯಕ್ಚುಲಿ ನಾವು ಚೇಂಜ್ ಹಾಕೋತಿರ್ಬೇಕು. ಹೆಂಗೆ ಮಾರ್ಕೆಟ್ ಚೇಂಜ್ ಆಗ್ತದೆ, ಕಂಟೆಂಟ್ ಕ್ರಿಯೇಷನ್ ಈಸ್ ಟೋಟ್ಲಿ ಡಿಫ್ರೆಂಟ್. ನಾವು ಕ್ರಿಯೇಟರ್ಸ್ ಏನೋ ಬಂದದಲ್ಲ, ಈಗ ಹೊಸದಾಗಿ ಹೇಳ್ತಾರಲ್ಲ, ಒಂದು ನ್ಯೂ ವರ್ಡ್ ಹ್ಯಾಸ್ ಬಿನ್ ಕಾಯಿಂಡ್, ಕ್ರಿಯೇಟರ್ಸ್ ಎಕಾನಮಿ. ಓಕೆ, ಕ್ರಿಯೇಟರ್ಸ್ ಎಕಾನಮಿ. ಹಾಂ, ಕ್ರಿಯೇಟರ್ಸ್ ಎಕಾನಮಿ ಇಸ್ ಬಜ್ವರ್ಡ್ ನಾವು. ಸೊ ಡಬ್ಬಿಂಗ್ ಮಾಡಲಿಕ್ಕೆ ಭಾಳಷ್ಟು ಜನ ಬಂದಾರೆ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಸ್ಟುಡಿಯೋ ಅವ, ಸಿಕ್ಕಾಪಟ್ಟೆ ಡೈರೆಕ್ಟರ್ಸ್, ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಭಾಳ ಚಲೋ ಕ್ವಾಲಿಟಿ. ನಾನು ನೋಡ್ತೀನಿ, ಬೇರೆ ಯಾರೇ ಮಾಡಲಿ, ನಾನು ಡಬ್ಬಿಂಗ್ ಮೂವೀಸ್ ಯಾವುದೇ ವೆಬ್ ಸೀರೀಸ್ ನೋಡಿದ್ರು ನಾನು ಕನ್ನಡದಲ್ಲೇ ನೋಡೋದು, ಅದು ಯಾರೇ ಮಾಡಿರಲಿ. ಸೊ ನನ್ನ ಪ್ರಕಾರ ಕ್ವಾಲಿಟಿ ಲೆವೆಲ್, ಓವರ್ ಆಲ್ ಜನರಲ್ ಕ್ವಾಲಿಟಿ ಲೆವೆಲ್ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಕನ್ನಡದ್ದು. ಸೊ ನೋಡ್ಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ, ಕ್ರಿಯೇಟರ್ಸ್ ಎಕಾನಮಿ ಒಂದು ಮೈಂಡ್ನಾಗದ. ಸೊ ಇನ್ನೊಂದು 3-4 ಮಂತ್ಸ್ನಾಗ ಮೋಸ್ಟ್ಲಿ ಏನೋ ಒಂದು ನಿಮ್ಗೆ ಗುಡ್ ನ್ಯೂಸ್ ಕೊಡ್ಬೋದು. ನಾನು ತುಂಬ ಒಳ್ಳೆಯದು ಸರ್, ಕಾಯ್ತಾ ಇರ್ತೀನಿ. ನಿಮ್ಮೆಲ್ಲರ ಸಹಕಾರ ಬೇಕಾದ. ಖಂಡಿತ. ಸೊ ನಿಮ್ಮ ಕನಸುಗಳು ಅಥವಾ ಗುರಿಗಳು ಖಂಡಿತ ಈಡೇರಲಿ. ಕನ್ನಡದ ಡಬ್ಬಿಂಗ್ ಮಟ್ಟಿಗೆ ನಾವು ಕೂಡ, ನಾನು ಜೋಶಿಯವರು ಒಟ್ಟಿಗೆ ಈ ಒಂದು ಕರಿಯರ್ನ ಶುರು ಮಾಡಿದ್ದು. ಇಬ್ಬರು ಕಾರ್ಪೊರೇಟ್ ವರ್ಲ್ಡ್ನ ಬಿಟ್ಟು ಒಟ್ಟಿಗೆ ಈ ಕೆಲಸ ಶುರು ಮಾಡಿದ್ವಿ. ಆ ಹೊತ್ತಿಗೆ ನಾನು ಅವರ 5 ವರ್ಷದ ಜರ್ನಿಯನ್ನು, ನಾನು ಅವ್ರ ಜರ್ನಿಯನ್ನು ನೋಡಿದ್ದೀನಿ ತುಂಬ ಹತ್ತಿರದಿಂದ. 2019 ಮತ್ತು 2020ರಲ್ಲಿ ಡಬ್ಬಿಂಗ್ ಸಿನಿಮಾಗಳ ಹರಿವು ಇನ್ನೇನು ಕಡಿಮೆ ಆಗ್ತಾಯಿದೆ, ಬತ್ತು ಹೋಗುತ್ತೇನೋ ಅನ್ನೋ ಒಂದು ಸ್ವಲ್ಪ ಆತಂಕ ಕಾಣಿಸ್ತಾ ಇತ್ತು.
ಆ ಹೊತ್ತಲ್ಲಿ 2019 ಮತ್ತು 2020 ವರ್ಷದಲ್ಲಿ ಈ ತಮಿಳಿನ ರಂಗಸ್ಥಳ ಇರ್ಬೋದು ಅಥವಾ ತಮಿಳಿನ ಇನ್ನೊಂದು ಹಾರರ್ ಮೂವಿ ಕಾಂಚನಾತ್ರಿ ಜೊತೆಗೆ ಡಿಯರ್ ಕಾಮ್ರೇಡ್, ಈ ಎಲ್ಲ ಚಿತ್ರಗಳನ್ನು ಕಂಟಿನ್ಯೂಸ್ ಆಗಿ ಡಬ್ ಮಾಡಿ ರಿಲೀಸ್ ಮಾಡಿಸಿ ಹೈದರಾಬಾದು, ಚೆನ್ನೈ ಅಥವಾ ಕೊಚ್ಚಿನ್ ಅಂತ ಓಡಾಡಿ ಮಲಯಾಳಂ ಸಿನಿಮಾಗಳನ್ನು ಕೂಡ ಡಬ್ ಮಾಡಿ ಸಾಕಷ್ಟು ಆ ಡಬ್ಬಿಂಗ್ನ ಒಂದು ತೊರೆ ಬತ್ತು ಹೋಗಬಾರ್ದು ಅಂತ ಹೇಳಿ ಆ ಒಂದು 2 ವರ್ಷ ತುಂಬ ಮೇಜರಾಗಿ ಕೆಲಸ ಮಾಡಿದ್ರು. ಜೊತೆಗೆ ಅದಾದಮೇಲೂ ಕೂಡ ಹಾಲಿವುಡ್ ಸಿನಿಮಾ ಅಥವಾ ಬೇರೆ ಬೇರೆ ದೊಡ್ಡ ಬಜೆಟ್ನ ಸಿನಿಮಾಗಳನ್ನು ಮಾಡಿ ಹಲವಾರು ಮೈಲ್ ಸ್ಟೋನ್ಗಳನ್ನು ಹುಟ್ಟು ಹಾಕಿದವರು ಜೋಶಿಯವರು. ನಿಜವಾಗ್ಲೂ ನಿಮ್ಮ ಒಂದು ಈ ಕಾಂಟ್ರಿಬ್ಯೂಷನ್ಗೆ ಡಬ್ಬಿಂಗ್ ಡಬ್ಬಿಂಗ್ ಇಂಡಸ್ಟ್ರಿ ಆಗಿ ಬೆಳೆಯೋದಕ್ಕೆ ಬೇಕಾಗಿರೋ ಕಾಂಟ್ರಿಬ್ಯೂಷನ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದೇ ರೀತಿ ಮುಂದೆ ಕ್ರಿಯೇಟರ್ಸ್ ಸೈಡಲ್ಲೂ ಕೂಡ ಅಥವಾ ಡಬ್ಬಿಂಗ್ ಸೈಡಲ್ಲೂ ನೀವು ಕೆಲಸ ಮಾಡೋದಿದ್ರೆ ಎಲ್ಲ ರೀತಿಯಲ್ಲೂ ನಿಮಗೆ ಯಶಸ್ಸನ್ನು ಸಿಗಲಿ ಅಂತ ನಾವು ಬಯಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಿಮ್ಮ ಟೆಕ್ನಿಕಲ್ ನಾಲೆಜ್ ಮತ್ತು ಓವರಾಲ್ ಒಂದು ಮ್ಯಾನೇಜ್ಮೆಂಟ್ ಅಥವಾ ಬೇರೆ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚ್ಕೊಂಡು ಈ ಒಂದು ನಾಲೆಜ್ ನಮ್ಮ ನೋಡುಗರಿಗೆ ಸಿಕ್ಕು ಅವರು ಕೂಡ ಅದರಲ್ಲಿ ಕೆಲವಾರನ್ನು ಅಡಾಪ್ಟ್ ಮಾಡಿಕೊಂಡು ಮುಂದೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು.